ಹಾಯ್ ಹಲೋ ನಮಸ್ತೆ. ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಕ್ಲಾಸ್ 10 ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೇಗಿದ್ದೀರಿ ಎಲ್ರು? ಐ ಹೋಪ್ ಎವ್ರಿ ಒನ್ ಆರ್ ಹ್ಯಾಪಿ, ಹೆಲ್ತಿ ಅಂಡ್ ಸೇಫ್. ಲಾಸ್ಟ್ ವಿಡಿಯೋದಲ್ಲಿ when I was doing introduction to trigonometry ನಾನು ನಿಮಗೆ ಮೆನ್ಷನ್ ಮಾಡಿದ್ದೆ ದಟ್ ಪ್ರೂವಿಂಗ್ ಪ್ರಾಬ್ಲಮ್ಸ್ ಮೇಲೆ ಒಂದು ಸೆಪರೇಟ್ ವಿಡಿಯೋನ ಮಾಡ್ತೀನಿ ಅಂತ. ಅಂಡ್ ಹಿಯರ್ ಐ ಆಮ್. ಈ ವಿಡಿಯೋದಲ್ಲಿ ಮೇನ್ ಅಜೆಂಡಾ ಏನು ಅಂದ್ರೆ ಪ್ರೂವಿಂಗ್ ಪ್ರಾಬ್ಲಮ್ಸ್ ನ ಈಸಿಯಾಗಿ ಹೆಂಗ್ ಟ್ಯಾಕಲ್ ಮಾಡೋದು ಅಂತ. ಓಕೆ, ಸೊ ಬೇಸಿಕ್ ತುಂಬಾ ಈಸಿ ಪ್ರೂವಿಂಗ್ ಪ್ರಾಬ್ಲಮ್ಸ್ ಹೇಳ್ಬಿಡ್ತೀನಿ. ನಿಮಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಕರೆಕ್ಟ್ ಆಗಿ ಗೊತ್ತಿದ್ಯಾ? ಗುಡ್. ಬೇಸಿಕ್ ಟು ರೆಸಿಪ್ರೋಕಲ್, ರೆಸಿಪ್ರೋಕಲ್ ಟು ಬೇಸಿಕ್ ಕನ್ವರ್ಷನ್ ಗೊತ್ತಿದ್ಯಾ? ಇದು ಎರಡು ಗೊತ್ತಿದ್ರೆ ಸಾಕು, ಯಾರು ಬೇಕಾದ್ರೂ ಅವ್ರು ಎಂತ ಪ್ರಾಬ್ಲಮ್ ಕೊಟ್ರು ಯು ಕ್ಯಾನ್ ಈಸಿಲಿ ಪ್ರೂವ್ ಸ್ಟಾರ್ಟಿಂಗ್ ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್ ಆರ್ ರೈಟ್ ಹ್ಯಾಂಡ್ ಸೈಡ್ ಟು ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, ನಾನು ನಿಮ್ಗೆ ಏನೇನ್ ಮೆಟೀರಿಯಲ್ಸ್ ಅವೈಲೇಬಲ್ ಇದೆ SSLC ಗೆ, ಏನೇನ್ ಮೆಟೀರಿಯಲ್ಸ್ ಅವೈಲೇಬಲ್ ಇದೆ ಅನ್ನೋದ್ರ ಮೇಲೆ ಐ ವೆಂಟ್ ಅಕ್ರಾಸ್ 100-120 ಪ್ರಾಬ್ಲಮ್ಸ್. ಅದರಲ್ಲಿ ನಾನು ಸೆಗ್ರಿಗೇಟ್ ಮಾಡಿದೀನಿ ಪ್ರಾಬ್ಲಮ್ಸ್ ನ. ಓಕೆ, ಈ ತರ ಪ್ರಾಬ್ಲಮ್ ಅಂದ್ರೆ ಏನ್ ಸ್ಟೆಪ್ಸ್ ಮಾಡಬೇಕು ಬೇಸ್ಡ್ ಆನ್ ದ ಸ್ಟೆಪ್ಸ್ ವಿಚ್ ವಿ ಆರ್ ಸಪೋಸ್ ಟು ಡೂ, ಅದ್ರ ಮೇಲೆ ನಾನು ಸೆಗ್ರಿಗೇಟ್ ಮಾಡಿದೀನಿ. ನಾನು ಇವಾಗ ಸೆಗ್ರಿಗೇಷನ್ ಇಂದ ಹೇಳ್ಕೊಂಡು ಹೋಗ್ತೀನಿ. ಬಟ್ ಡೋಂಟ್ ವರಿ, ದ ಪ್ರಾಬ್ಲಮ್ ನಾನು ಎಲ್ಲಿಂದ ಪ್ರಾಬ್ಲಮ್ಸ್ ತಗೊಂಡಿದ್ದೀನಿ ಅಂದ್ರೆ ಐ ಹ್ಯಾವ್ ಟೇಕನ್ ಇಟ್ ಫ್ರಮ್ LBA. ನಿಮ್ ಟೆಕ್ಸ್ಟ್ ಬುಕ್ ಇಂದ ಕೆಲವು ಪ್ರಾಬ್ಲಮ್ಸ್ ತಗೊಂಡಿದ್ದೀನಿ, ವರ್ಡ್ ಎಕ್ಸಾಂಪಲ್ಸ್ ಇಂದ ಕೂಡ ಕೆಲವು ಪ್ರಾಬ್ಲಮ್ಸ್ ತಗೊಂಡಿದ್ದೀನಿ. ಓಕೆ, ನಾನು ಮಾಡ್ತಿರೋದೆಲ್ಲ ನಿಮ್ಗೆ ಎಕ್ಸಾಮ್ ಬರ್ಬೋದು, 80-90% ಚಾನ್ಸಸ್ ಇರುತ್ತೆ, ಅಥವಾ ಅದೇ ಟೈಪ್ ಆಫ್ ಪ್ರಾಬ್ಲಮ್ ಬರುತ್ತೆ. ಸೊ ಯು ಆರ್ ಸೇಫ್ ಇನ್ ಬೋತ್ ಸೈಡ್ಸ್. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಫರ್ದರ್ ಟೈಮ್ ಸ್ಟಾರ್ಟ್ ಮಾಡೋಣ. ಅಂಡ್ ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಫಸ್ಟ್ ಮೇಜರ್ ಪಾರ್ಟ್ ಯಾರು ಪ್ಲೇ ಮಾಡ್ತಾರೆ ಟ್ರಿಗ್ನೋಮೆಟ್ರಿಕ್ ಪ್ರೂವಿಂಗ್ ಅಲ್ಲಿ ಅಂದ್ರೆ ದಟ್ ಈಸ್ ದೀಸ್ 3 ಐಡೆಂಟಿಟೀಸ್. ಓಕೆ, ಈ ಐಡೆಂಟಿಟೀಸ್ ಹೆಂಗ್ ಬಂತು ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಅದ್ರ ಮೇಲೆ ಫೋಕಸ್ ಮಾಡಕ್ ಹೋಗಲ್ಲ, ಬಿಕಾಸ್ ದ ಅಜೆಂಡಾ ಆಫ್ ದಿಸ್ ವಿಡಿಯೋ ಇಸ್ ಸಮಥಿಂಗ್ ಡಿಫ್ರೆಂಟ್. ಓಕೆ, ಸೊ ಸಿಂಪಲ್, ಈ 3 ಐಡೆಂಟಿಟಿ ನಿಮಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ, ಫ್ಲೆಕ್ಸಿಬಿಲಿಟಿ ಆಫ್ ದಟ್ ಐಡೆಂಟಿಟಿ ನೀವು ಕರೆಕ್ಟ್ ಆಗಿ ಅನಲೈಸ್ ಮಾಡಿದ್ರೆ ನಿಮಗೆ ಪ್ರೂವಿಂಗ್ ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಈಸಿ ಆದಂಗೆ ಲೆಕ್ಕ. ಫ್ಲೆಕ್ಸಿಬಿಲಿಟಿ ಅಂದ್ರೆ ಏನು? ಸಿಂಪಲ್, ಈಗ ನೋಡಿ, ಯಾವ್ದೋ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಆಗಿ ಈ sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ ಥೀಟಾ ಇರಲ್ಲ, ಕರೆಕ್ಟಾ? ಬರೀ cos ಸ್ಕ್ವೇರ್ ಥೀಟಾ ಅಲೋನ್ ಅದೊಂದೇ ಇರುತ್ತೆ. ಅವಾಗ ನೀವೇನ್ ಮಾಡ್ಬೇಕು? ಡಿಪೆಂಡಿಂಗ್ ಆನ್ cos ಸ್ಕ್ವೇರ್ ಥೀಟಾ, ನಿಮ್ಗೆ cos ಸ್ಕ್ವೇರ್ ಥೀಟಾ ಕೊಟ್ಟಿರೋದ್ರಿಂದ ನೀವೇನ್ ಮಾಡ್ತೀರಾ? cos ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು, ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಅದು ಏನ್ ನಿಮ್ಗೆ ಬೇಕೋ ಅದು ಮಾತ್ರ ಇರ್ಬೇಕು, ಮಿಕ್ಕಿದೆಲ್ಲ ಶಿಫ್ಟ್ ಆಗ್ಬೇಕು. 1 ಮೈನಸ್ sin ಸ್ಕ್ವೇರ್ ಥೀಟಾ ಅಂತ ಬರೀತೀರಾ. ಇದು cos ಸ್ಕ್ವೇರ್ ಥೀಟಾಗೆ. ಸಪೋಸ್ ಇವಾಗ ಬರೀ sin ಸ್ಕ್ವೇರ್ ಥೀಟಾ ಇದ್ರೆ ಏನ್ ಮಾಡ್ತೀರಾ? ಬರೀ sin ಸ್ಕ್ವೇರ್ ಥೀಟಾ ಇದ್ರೆ ಏನ್ ಮಾಡ್ತೀರಾ? 1 ಮೈನಸ್ cos ಸ್ಕ್ವೇರ್ ಥೀಟಾ ಅಂತ ಬರೀತೀರಾ. ಸೊ ಈ ಫ್ಲೆಕ್ಸಿಬಿಲಿಟಿ ಕನ್ವರ್ಷನ್ ಅಂತ ಏನ್ ಕರಿತೀವಿ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಆಸ್ ಯು ಕ್ಯಾನ್ ಸಿ, ನಾನು 1 ಪ್ಲಸ್ tan ಸ್ಕ್ವೇರ್ ಥೀಟಾಗೂ ಇಲ್ಲಿ ತೋರಿಸಿದೀನಿ, 1 ಪ್ಲಸ್ cos ಸ್ಕ್ವೇರ್ ಥೀಟಾಗೂ ಅದು ಹೆಂಗ್ ಚೇಂಜ್ ಆಗುತ್ತೆ ಅಂತ ತೋರಿಸಿದೀನಿ. ಇದರಲ್ಲಿ ನಾವು ಯೂಶಲ್ ಆಗಿ ಅವಾಯ್ಡ್ ಮಾಡೋದು ಯಾವುದು ಅಂದ್ರೆ ದ ನಂಬರ್ 1. ಈ ನಂಬರ್ 1 ಇದೆಯಲ್ಲ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ತೀನಿ. ಈಗ ನೋಡಿ, ಪ್ರಾಬ್ಲಮ್ ಅಲ್ಲಿ ನಾವು ಫೋಕಸ್ ಮಾಡೋದೇನು? cos ಸ್ಕ್ವೇರ್ ಥೀಟಾ ಬರ್ತಾ ಇದೆಯಾ, sin ಸ್ಕ್ವೇರ್ ಥೀಟಾ ಬರ್ತಾ ಇದೆಯಾ, cot ಸ್ಕ್ವೇರ್ ಥೀಟಾ ಬರ್ತಾ ಇದೆಯಾ? ಬಿಕಾಸ್ ನಮ್ ಫೋಕಸ್ ಪೂರ್ತಿ ನಾನು ರೇಷಿಯೋ ಬಂದ್ರೆ ಏನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅದ್ರ ಮೇಲೆ ಇರುತ್ತೆ. ಬಟ್ ಈ ನಂಬರ್ ಇದೆಯಲ್ಲ, ಈ ನಂಬರ್ ನ ನಾವು ಯೂಶಲಿ ಇಗ್ನೋರ್ ಮಾಡಕ್ ಟ್ರೈ ಮಾಡ್ತೀವಿ. ಬಟ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾಕೆ? ಬಿಕಾಸ್ ಇದೇ ನಂಬರ್ಗೆ 3 ತರ ಸಬ್ಸ್ಟಿಟ್ಯೂಷನ್ ಮಾಡಬಹುದು. ನೋಡಿ, 3 ಐಡೆಂಟಿಟೀಸ್ ಅಲ್ಲಿ 1 ಗೆ ಅದರದೇ ಫಾರ್ಮ್ ಇದೆ. ಈಗ ನೋಡಿ, ಸಪೋಸ್ ನಾನು 1 ಪ್ಲಸ್ cot ಸ್ಕ್ವೇರ್ ಥೀಟಾ ಅದನ್ನ ಚೂಸ್ ಮಾಡಿದ್ರೆ 1 ಹೆಂಗ್ ಬರೀಬಹುದು? ಹೌ ಕ್ಯಾನ್ ಐ ಎಕ್ಸ್ಪ್ರೆಸ್ 1 cosecant ಸ್ಕ್ವೇರ್ ಥೀಟಾ ಮೈನಸ್ cot ಸ್ಕ್ವೇರ್ ಥೀಟಾ. ಅದೇ ಅಕಸ್ಮಾತ್ ನಾನು 1 ಪ್ಲಸ್ tan ಸ್ಕ್ವೇರ್ ಥೀಟಾ ಈಕ್ವಲ್ secant ಸ್ಕ್ವೇರ್ ಥೀಟಾ ತಗೊಂಡ್ರೆ 1 ಕ್ಯಾನ್ ಬಿ ರಿಟನ್ ಆಸ್ ವಾಟ್? secant ಸ್ಕ್ವೇರ್ ಮೈನಸ್ tan ಸ್ಕ್ವೇರ್. ಅದೇ ನಾನು ಬರೀ ಫಸ್ಟ್ ಐಡೆಂಟಿಟಿ ತಗೊಂಡ್ರೆ sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ ಇಸ್ 1. ಹಾಗಿದ್ರೆ 3 ಫಾರ್ಮ್ ಇದ್ದಾಗ ಹೆಂಗ್ ಯೂಸ್ ಮಾಡಬಹುದು? ಅದೇ ತಿರ್ಗಾ ಡಿಪೆಂಡಿಂಗ್ ಆನ್ ಹೌ ದ ಕ್ವೆಶ್ಚನ್ ಇಸ್ ದೇರ್. ನಿಮಗೆ ಕ್ವೆಶ್ಚನ್ ಅಲ್ಲಿ ಸೈನ್ ಟರ್ಮ್ಸ್ ಜಾಸ್ತಿ ಇದೆ, ನಾನು ಇದನ್ನ ಟ್ರೈ ಮಾಡ್ತೀನಿ. ಸೀಕೆಂಟ್ ಇದೆ, ಟ್ಯಾನ್ ಇದೆ ಅಂದ್ರೆ ಇದನ್ನ ಟ್ರೈ ಮಾಡ್ತೀನಿ. ಕಾಟ್ ಇದೆ, ಕೊಸಿಕೆಂಟ್ ಇದೆ ಅಂದ್ರೆ ಅದನ್ನ ಟ್ರೈ ಮಾಡ್ತೀನಿ. ಸೊ ಅಗೈನ್ ಡಿಪೆಂಡಿಂಗ್ ಆನ್ ಪ್ರಾಬ್ಲಮ್ ನಾನು ಅದನ್ನ ಚೇಂಜ್ ಮಾಡ್ತಾ ಬರ್ತೀನಿ. ಓಕೆ, 1 ಏನೇನ್ ಎಕ್ಸ್ಪ್ರೆಸ್ ಮಾಡಬಹುದು ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಬಿಕಾಸ್ ಡಿಫಿಕಲ್ಟಿ ಪ್ರಾಬ್ಲಮ್ಸ್ ಅಲ್ಲಿ ಜಾಸ್ತಿ ಬರುತ್ತೆ 1 ಸಬ್ಸ್ಟಿಟ್ಯೂಷನ್. ಓಕೆ, ಸ್ಟಾರ್ಟ್ ಮಾಡೋಣ. ಹಿಯರ್ ವಿ ಗೋ. ಫಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ಏನು ಅಂದ್ರೆ, ನಿಮಗೆ ಏನು ಪ್ರಾಬ್ಲಮ್ ಅವ್ರು ಕೊಡ್ತಾರೆ ಪ್ರೂವ್ ದಟ್ ಅಂತ, ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ಸ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮಗೆ ಒಂದು ಐಡೆಂಟಿಟಿ ಡೈರೆಕ್ಟ್ ಆಗಿ ಕಾಣಿಸುತ್ತೆ. ಓಕೆ, as you can see here, first example ನೋಡಿ, sin theta into 1 plus cot square theta equals cosecant square theta. ನಿಮಗೆ ಇದರಲ್ಲಿ ಏನ್ ಕಾಣಿಸ್ಬೇಕು? ಏನ್ ಕಾಣಿಸ್ತಾ ಇದೆ ನಿಮಗೆ ಕರೆಕ್ಟ್ ಆಗಿ ಇದರಲ್ಲಿ ಅಂದ್ರೆ, ಕರೆಕ್ಟ್ ನೋಡ್ಕೊಂಬಿಡಿ. you can see 1 plus cot square theta here, ಕರೆಕ್ಟಾ? which is a ಏನಿದು, which is nothing but the identity. ಇದು ಕಾಣಿಸ್ತಿದೆ ಅಲ್ವಾ ಎಲ್ರಿಗೂ? ಸೊ ಏನ್ ಮಾಡ್ಬೇಕು ಇವಾಗ? ನಾನು ಡೈರೆಕ್ಟ್ ಆಗಿ 1 plus cot square theta ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಆ 1 ಸೈಡ್ ಸಬ್ಸ್ಟಿಟ್ಯೂಟ್ ಏನ್ ಬರುತ್ತಿದೆ? 1 plus cot square theta is what? cot ಬಂದ್ರೆ cosecant into ಇದೇನಾಗುತ್ತೆ? cosecant square theta ಆಗುತ್ತೆ, ಕರೆಕ್ಟಾ?
ಬಟ್ ಇಲ್ಲಿ ಬೇಕಾಗಿರೋದು ಇಲ್ಲಿ ಬಂದಿದ್ಯಾ, ಬಂದಿಲ್ಲ. ಸೊ ನೀವೇನ್ ಮಾಡ್ಬೇಕು, ಇನ್ನ ಕಂಟಿನ್ಯೂ ಮಾಡ್ಬೇಕು ಸ್ಟೆಪ್ಸ್ ನ. ಈಗ ನೋಡಿ, ಸೈನ್ ಥೀಟಾ ಇಸ್ ಅ ಬೇಸಿಕ್ ರೇಷಿಯೋ, ಕೊಸಿಕೆಂಟ್ ಇಸ್ ಅ ರೆಸಿಪ್ರೋಕಲ್ ರೇಷಿಯೋ. ಸೊ ಬೇಸಿಕ್ ನ ಹಂಗೆ ಇಟ್ಕೋತೀನಿ, ರೆಸಿಪ್ರೋಕಲ್ ಏನ್ ಮಾಡ್ತೀನಿ, ಕೊಸಿಕೆಂಟ್ ಇಸ್ ವಾಟ್, 1 ಬೈ ಸೈನ್ ಥೀಟಾ. ಇಲ್ಲಿ ಸ್ಕ್ವೇರ್ ಇದೆ, ಅದೇ ಸ್ಕ್ವೇರ್ ನ ಇಲ್ಲಿ ಬರೀತೀನಿ, ಮುಗೀತು. ಓಕೆ, ನೆಕ್ಸ್ಟ್ 1 ಸೈನ್ ಥೀಟಾ ಇಲ್ಲಿ, ಇನ್ನೊಂದು ಸೈನ್ ಥೀಟಾ ಇಲ್ಲಿ ಡಿವೈಡ್ ಮಾಡ್ತೀನಿ. ಸೊ ಏನ್ ಉಳಿದಿದೆ ನಮ್ಮ ಹತ್ರ, ವಿ ಹ್ಯಾವ್ 1 ಬೈ ಸೈನ್ ಥೀಟಾ ವಿಚ್ ಕ್ಯಾನ್ ಬಿ ರಿಟನ್ ಎಸ್ ವಾಟ್, ಕೊಸಿಕೆಂಟ್ ಥೀಟಾ. ಚೆಕ್ ಮಾಡಿ ಬೇಕಾದ್ರೆ ಇದು ನಿಮ್ಮ ಆನ್ಸರ್ ಲೆಫ್ಟ್ ಹ್ಯಾಂಡ್ ಸೈಡ್, ಬಿಕಾಸ್ ಯು ಸ್ಟಾರ್ಟೆಡ್ ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್, ನಿಮಗೆ ಆನ್ಸರ್ ಬರ್ತದೆ. ರೈಟ್ ಹ್ಯಾಂಡ್ ಸೈಡ್ ಚೆಕ್ ಮಾಡಿ, ಸೇಮ್ ಆನ್ಸರ್ ಇದೆ, ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ಬರೀತೀರಾ. ಎರಡೂ ಕಡೆ ಸೇಮ್ ಬರಬೇಕು, ಮುಗೀತು ಕ್ವಶನ್. ಓಕೆ, ಸೊ ನೋಡಿದ್ರಲ್ಲ, ಡೈರೆಕ್ಟ್ ಆಗಿ ನೀವು ಐಡೆಂಟಿಫೈ ಮಾಡ್ತೀರಿ. ಇದೇ ತರ ಕೆಲವು ಸರಿ ಬೇಸಿಕ್ ಟು ರೆಸಿಪ್ರೋಕಲ್ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ, ಆ ಪ್ರಾಬ್ಲಮ್ಸ್ ಹೆಂಗಿರುತ್ತೆ ಅಂತ ನೋಡೋಣ ಈಗ. ಓಕೆ, ಸೊ ಆಸ್ ಯು ಕ್ಯಾನ್ ಸಿ, ಸೀಕೆಂಟ್ ಥೀಟಾ ಮೈನಸ್ 1 ಬೈ ಸೀಕೆಂಟ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್. 100% ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಇಲ್ಲ, ಬಟ್ ನಾನು ಹೇಳ್ದೆ ನಿಮಗೆ ಬೇಕಾಗಿರೋದು ಎರಡು ಮೇಜರ್ ಫೌಂಡೇಶನ್. ಯಾವುದು, ಒಂದು ಐಡೆಂಟಿಟೀಸ್, ಸ್ಕ್ವೇರ್ ಟರ್ಮ್ಸ್ ಜಾಸ್ತಿ ಬಂದಾಗ ಐಡೆಂಟಿಟೀಸ್ ಯೂಸ್ ಆಗುತ್ತೆ. ವಿತೌಟ್ ಸ್ಕ್ವೇರ್ ಬಂದಾಗ ಮೆಜಾರಿಟಿ ಆಫ್ ದ ಟೈಮ್ಸ್ ಏನಿರುತ್ತೆ, ಬೇಸಿಕ್ ಟು ರೆಸಿಪ್ರೋಕಲ್, ರೆಸಿಪ್ರೋಕಲ್ ಟು ಬೇಸಿಕ್ ಅದೇ ತರ ಇರುತ್ತೆ. ಓಕೆ, ಸೊ ಇವಾಗ ನೋಡಿ, ಸೀಕೆಂಟ್ ಥೀಟಾ ಮೈನಸ್ 1 ಬೈ ಸೀಕೆಂಟ್ ಥೀಟಾ ಅಂತ ಇದೆ. ಈಗ ನೋಡಿ, ಫ್ರಾಕ್ಷನಲ್ ಯೂಶಲಿ ಎರಡು ಡಿನಾಮಿನೇಟರ್ ಇರುತ್ತೆ, ಎಲ್ಸಿಎಂ ತಗೊಂಡು ಸೇಮ್ ಮಾಡ್ತೀವಿ ಅಂಡ್ ವಿ ರೈಟ್ ಇಟ್ ಅಂಡರ್ ದ ಸೇಮ್ ಡಿನಾಮಿನೇಟರ್. ಇಲ್ಲಿ ಆಲ್ರೆಡಿ ಸೇಮ್ ಡಿನಾಮಿನೇಟರ್ ಅಲ್ಲಿ ಇದೆ. ಓಕೆ, ಬಟ್ ರೈಟ್ ಹ್ಯಾಂಡ್ ಸೈಡ್ ನೋಡಿ, ನನಗೆ ಇಲ್ಲಿ 1 ಬೇಕು. ಇಲ್ಲೂ ಸೀಕೆಂಟ್ ಥೀಟಾ ಇದೆ, ಇಲ್ಲೂ ಸೀಕೆಂಟ್ ಥೀಟಾ ಇದೆ. ಸೊ ಸಪೋಸ್ ಸೀಕೆಂಟ್ ಥೀಟಾ ಬೈ ಸೀಕೆಂಟ್ ಥೀಟಾ ಬರೀ ಅದೆರಡೇ ಇದ್ದಿದ್ರೆ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಿ 1 ಬರಿಬಹುದು. ಕರೆಕ್ಟಾ? ಸೊ ಫಸ್ಟ್ ಸ್ಟೆಪ್ ಏನ್ ಬಂತು, ನನಗೆ ಇರೋ ಡಿನಾಮಿನೇಟರ್ ನ ಸ್ಪ್ಲಿಟ್ ಮಾಡಿ ಬರಿತೀನಿ. ಸೊ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ, ಸೀಕೆಂಟ್ ಥೀಟಾ ಬೈ ಸೀಕೆಂಟ್ ಥೀಟಾ ಮೈನಸ್ 1 ಬೈ, ಇದೇ ಡಿನಾಮಿನೇಟರ್ 1 ಹೋಗುತ್ತೆ, 1 ಬೈ ಸೀಕೆಂಟ್ ಥೀಟಾ. ಯೂಶಲಿ ಏನ್ ಮಾಡ್ತೀವಿ ಫ್ರಾಕ್ಷನ್ ಅಲ್ಲೆಲ್ಲ, ಫಸ್ಟ್ ಈ ಸ್ಟೆಪ್ ಬರೋದು, ಆಮೇಲೆ ಮೇಲೆ ಹೋಗ್ತೀವಿ. ನಾನು ಇಲ್ಲಿ ಉಲ್ಟಾ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಲೆಟ್ಸ್ ಕ್ಯಾನ್ಸಲ್ ನಾವು, ಸೀಕೆಂಟ್ ಕ್ಯಾನ್ಸಲ್, 1 ಮೈನಸ್ 1 ಬೈ ಸೀಕೆಂಟ್ ಥೀಟಾ. ನೋಡಿ, ರೆಸಿಪ್ರೋಕಲ್ ಟು ಬೇಸಿಕ್ ಇದು. 1 ಮೈನಸ್ ಸೀಕೆಂಟ್ ಥೀಟಾ ಇಸ್ ವಾಟ್, ಕಾಸ್ ಥೀಟಾ. ಚೆಕ್ ಮಾಡಿ, ಇದೆ ಅಲ್ವಾ ಬೇಕಿರೋದು ನಿಮ್ಗೆ? ಎಸ್, ದಿಸ್ ಇಸ್ ವಾಟ್ ಯು ನೀಡೆಡ್, RHS. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಜಾಸ್ತಿ ಇದೆ, ನಾನು ಆದಷ್ಟು ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡ್ತೀನಿ. ಓಕೆ, tan theta into 1 plus cot square theta is equal to secant theta into cosecant theta. Again, apply the trigonometric identity directly. ಡೈರೆಕ್ಟ್ ಆಗಿ ಅಲ್ಲಿ ಏನಿದೆ ಅದರ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಓಕೆ, tan theta ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಗಿವನ್ ಏನಿದೆ, tan theta into 1 plus cot square theta ಇದೆ. ಸೊ ಯಾವ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನಾನು, ಇನ್ ಪ್ಲೇಸ್ ಆಫ್ 1 plus cot square theta ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಕಾಟ್ ಇದೆ ಅಂದ್ರೆ ಕೋ ಇಂದಾನೆ ಸ್ಟಾರ್ಟ್ ಆಗ್ಬೇಕು. ಸೊ ಇರೋದು ಯಾವುದು, ಕೊಸಿಕೆಂಟ್. ಸೊ tan theta ಇಂಟು ಇಲ್ಲಿ ಏನ್ ಬರೀಬೇಕು, ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಬರೀಬೇಕು. ಓಕೆ, ಅಗೇನ್ ನಿಮಗೆ ಬೇಕಾಗಿರೋ ಆನ್ಸರ್ ಬಂದಿದ್ಯಾ, ಬಂದಿಲ್ಲ. ವಿಚ್ ಮೀನ್ಸ್ ನೀವೇನ್ ಮಾಡ್ಬೇಕು ಇವಾಗ, ನೋಡಿ, tan theta ನ ನೀವು ಬೇಸಿಕ್ ಕನ್ವರ್ಟ್ ಮಾಡಬಹುದು. ಕೊಸಿಕೆಂಟ್ ಇಸ್ ಅ ರೆಸಿಪ್ರೋಕಲ್ ರೇಷಿಯೋ ವಿಚ್ ಯು ಕ್ಯಾನ್ ಕನ್ವರ್ಟ್ ಟು ಬೇಸಿಕ್ ಅಗೇನ್. ಸೊ ಎರಡನ್ನು ಇನ್ ಟರ್ಮ್ಸ್ ಆಫ್ ಬೇಸಿಕ್ ರೇಷಿಯೋಸ್ ಬರೀರಿ. tan theta ಏನಂತ ಬರೀತೀರಾ, sin theta ಡಿವೈಡೆಡ್ ಬೈ cos theta ಅಂತ ಬರೀತೀರಾ, ಇಂಟು ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಏನ್ ಬರೀತೀರಾ, 1 ಬೈ sin ಸ್ಕ್ವೇರ್ ಥೀಟಾ ಅಂತ ಬರೀತೀರಾ. ನೆಕ್ಸ್ಟ್ ಸೇಮ್ ಥಿಂಗ್, ಒಂದ್ ಸೈಡ್ sin theta, ಒಂದ್ ಸೈಡ್ sin theta ಕ್ಯಾನ್ಸಲ್. ಸೊ ಏನ್ ಉಳಿದಿದೆ, 1 ಬೈ cos theta ಇಂಟು 1 ಬೈ sin theta ಉಳಿದಿದೆ. ಓಕೆ, 1 ಬೈ cos ಏನು, 1 ಬೈ cos secant theta. secant ಬೇಕಾ ನಮ್ಗೆ, ಬೇಕು. ನೆಕ್ಸ್ಟ್ ಇಂಟು 1 ಬೈ sin ಏನು, cosecant theta. ಚೆಕ್ ಮಾಡ್ಕೊಂಬಿಡಿ, ಸೇಮ್ ಇದೆಯಾ, ಅದೇ cosecant theta ನೇ ಇದೆ. ಸೊ ಏನ್ ಬರೀತೀರಾ ನೀವು, ವಿಚ್ ಇಸ್ ಈಕ್ವಲ್ ಟು RHS ಅಂತ ಬರೀತೀರಾ. ಲೆಫ್ಟ್ ಹ್ಯಾಂಡ್ ಸೈಡ್ ಸ್ಟಾರ್ಟ್ ಮಾಡಿ, ರೈಟ್ ಹ್ಯಾಂಡ್ ಸೈಡ್ ನಿಮ್ಗೆ ಆನ್ಸರ್ ಬಂತು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಓಕೆ, tan A ಇಂಟು sin A ಪ್ಲಸ್ cos A. ನೋಡಿ, tan sin ಒಟ್ಟಿಗೆ ಬಂದಾಗ ನಮ್ಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ತಲೆಗೆ. ಕರೆಕ್ಟಾ? ಸೊ ಬೇಸಿಕ್ ಲೆವೆಲ್ ಅಲ್ಲಿ ನೋಡಿದಾಗ ಯು ಹ್ಯಾವ್ ಅ ಬೇಸಿಕ್ ರೇಷಿಯೋ, tan A ಕ್ಯಾನ್ ಬಿ ಕನ್ವರ್ಟೆಡ್ ಟು ಬೇಸಿಕ್ ರೇಷಿಯೋ. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ನಾನು ಇವಾಗ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಏನಿದೆ ನಮ್ಮ ಹತ್ರ, tan A ಇಂಟು sin A, tan A ಇಂಟು sin A, ಇದು ಬ್ರಾಕೆಟ್ ಹಾಕಿದ್ದಾರೆ, ಪ್ಲಸ್ cos A ಇದೆ. ಓಕೆ, tan A ಏನಂತ ಬರೀಬಹುದು, sin A ಬೈ cos A ಅಂತ ಬರೀಬಹುದು, sin A ಬೈ cos A ಇಂಟು sin A ಅಂತ ಬರೀಬಹುದು. ಓಕೆ, sin A ಇಂಟು sin A ಏನು, sin ಸ್ಕ್ವೇರ್ A ಆಗುತ್ತೆ, ಬೈ cos A ಪ್ಲಸ್ ಇಲ್ಲೇನಿದೆ cos A ಅಂತಿದೆ, ಇಲ್ಲೇನಿದೆ cos A ಅಂತ ಇದೆ. ಓಕೆ, ಬಟ್ ನೋಡಿ ಇಲ್ಲಿ ಡಿನಾಮಿನೇಟರ್ ಇದೆ, ಇಲ್ಲಿ ಏನೂ ಇಲ್ಲ. ಸೊ ಐ ಟೇಕ್ ಇಟ್ ಆಸ್ 1. LCM ಏನಾಗುತ್ತೆ, cos A 1 ಗೋ, ಇಟ್ ಇಸ್ ಅಗೈನ್ cos A. ಇಲ್ಲಿ sin ಸ್ಕ್ವೇರ್ ಇದೆ, ಅದನ್ನೇ ಬರೀತೀನಿ, sin ಸ್ಕ್ವೇರ್ ಪ್ಲಸ್ cos A ಇಂಟು cos A ಏನಾಗುತ್ತೆ, cos ಸ್ಕ್ವೇರ್ A ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಐಡೆಂಟಿಟಿ ಬಂದಿದೆ ಅಲ್ವಾ, sin ಸ್ಕ್ವೇರ್ A ಪ್ಲಸ್ cos ಸ್ಕ್ವೇರ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಇದಾಗುತ್ತೆ 1 ಅಂತ ಬರುತ್ತೆ, ಡಿವೈಡೆಡ್ ಬೈ cos A.
1 by cos A ಏನು ರೆಸಿಪ್ರೋಕಲ್ ಆಫ್ ಅ ಬೇಸಿಕ್ ರೇಷಿಯೋ ಏನಾಗುತ್ತೆ ಇದು ಸೀಕೆಂಟ್ A ಆಗುತ್ತೆ ವಿಚ್ ಇಸ್ ನಥಿಂಗ್ ಬಟ್ RHS. ಅರ್ಥ ಆಯ್ತಲ್ವಾ? ಸೊ ಡೈರೆಕ್ಟ್ ಆಗಿ ಹೆಂಗ್ ಯೂಸ್ ಮಾಡೋದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಇದ್ದಾಗ ಅಂಡ್ ಬೇಸಿಕ್ ಟು ರೆಸಿಪ್ರೋಕಲ್ ಟು ಬೇಸಿಕ್ ಇದ್ದಾಗ ಇದೆಲ್ಲ ನೋಡಿದೀರಾ. ದಿಸ್ ಇಸ್ ದ ಫಸ್ಟ್ ಟೈಪ್ ಆಫ್ ಪ್ರಾಬ್ಲಮ್. ಅರ್ಥ ಆಗಿದೆ ಅಲ್ವಾ ಎಲ್ರಿಗೂ? ಓಕೆ, ಈಸಿಯಾಗಿ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಟೈಪ್. ಈಗ ನೋಡಿ, ನಾನೇನ್ ಟೈಪ್ಸ್ ಮಾಡಿದೀನಿ ಎಲ್ಲ ಬೇರೆ ಬೇರೆ ಸೆಪರೇಟ್ ಎಂಟಿಟೀಸ್ ಅಲ್ಲ, ಪ್ರತಿಯೊಂದಕ್ಕೂ ಕನೆಕ್ಷನ್ ಇದೆ. ನಾನು ಫಸ್ಟ್ ಟೈಪ್ ಅಂತ ಹೇಳಿದಾಗ ನೀವು ಐಡೆಂಟಿಫೈ ಮಾಡಬೇಕಾಗಿದ್ದು ವೆದರ್ ಯು ವಿಲ್ ಸಾಲ್ವ್ ಯೂಸಿಂಗ್ ಬೇಸಿಕ್ ಟು ರೆಸಿಪ್ರೋಕಲ್ ಆರ್ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಎರಡೇ ನಿಮ್ ತಲೆ ಇರ್ಬೇಕಾದ್ದು. ವೆನ್ ಐ ಟೆಲ್ ದ ನೆಕ್ಸ್ಟ್ ಟೈಪ್ ಅಂದ್ರೆ ಏನರ್ಥ, ಫಸ್ಟ್ ಸ್ಟೆಪ್ ಚೇಂಜ್ ಆಗುತ್ತೆ ಇವಾಗ, ಬಟ್ ಮೇ ಬಿ ಫಸ್ಟ್ ಟೈಪ್ ನೀವೇನು ಓದಿದ್ರು ಅದು ಕಂಟಿನ್ಯೂ ಆಗುತ್ತೆ. ಓಕೆ, ಇವಾಗ ಸೆಕೆಂಡ್ ಟೈಪ್ ಏನು ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಇರುತ್ತೆ, ಬಟ್ ಒಂದು ಬೇರೆ ಫಾರ್ಮಲ್ ಕಾಣುತ್ತೆ. ಯಾವ ಫಾರ್ಮಲ್ ಕಾಣುತ್ತೆ? ನೀವೆಲ್ಲ ಓದಿದ್ದೀರಾ A plus B whole square, A minus B whole square, A plus B whole cube, A minus B, ಇದೆಲ್ಲ ಓದಿದ್ದೀರಾ ಅಲ್ವಾ? ಸೊ ಏನ್ ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್ ಅಂತ ನೀವು ಓದಿದ್ರೋ, ಇವಾಗ ನಿಮ್ಮ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಆ ಫಾರ್ಮಲ್ ಬರುತ್ತೆ. ಸೊ ಸಿಂಪಲ್ ಟ್ರಿಗ್ನೋಮೆಟ್ರಿ ವಿತ್ ಆಲ್ಜಿಬ್ರಾ ಅನ್ನೋ ತರ ಅರ್ಥ ಮಾಡ್ಕೊಳ್ಳಿ. ಸೊ ಆಲ್ಜಿಬ್ರಾ ಫಸ್ಟ್ ಸ್ಟೆಪ್ ಮುಗಿಸ್ತೀರಾ, ತಿರ್ಗಾ ಟ್ರಿಗ್ನೋಮೆಟ್ರಿ ಮಾಡ್ಬೇಕಾದ್ರೆ ಅಗೇನ್ ಯು ವಿಲ್ ಗೋ ಬ್ಯಾಕ್ ಟು ಐಡೆಂಟಿಟೀಸ್ ಅಂಡ್ ಬೇಸಿಕ್ ಟು ರೆಸಿಪ್ರೋಕಲ್, ರೆಸಿಪ್ರೋಕಲ್ ಟು ಬೇಸಿಕ್. ಅರ್ಥ ಆಗ್ತಿದೆ ಅಲ್ಲ? ನೀವ್ ಏನ್ ಹೊಸ ಟೈಪ್ ಕಲಿತೀರಾ ದಟ್ ಈಸ್ ಯುವರ್ ಫಸ್ಟ್ ಸ್ಟೆಪ್. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಹಿಂದಿನ ಟೈಪ್, ಅದ್ರ ನೆಕ್ಸ್ಟ್ ಅದ್ರ ಹಿಂದಿನ ಟೈಪ್, ಆ ತರ. ಓಕೆ, ಸೊ ನೋಡೋಣ ಇವಾಗ ಫಾರ್ಮ್ ಕೊಟ್ಟಿದ್ದೀನಿ ಏನೇನು ಅಂತ. A plus B whole square, A minus B, A square minus B square. ಸೊ ಬೇಸಿಕಲಿ ನಿಮಗೆ ಯಾವ ಐಡೆಂಟಿಟೀಸ್ ಗೊತ್ತಿದೆ ಆ ಫಾರ್ಮ್ ಇರುತ್ತೆ. ಕ್ವೆಶ್ಚನ್ ಯಾವ ತರ ಇರುತ್ತೆ? ಕ್ವೆಶ್ಚನ್ ಇಸ್ ಸಮಥಿಂಗ್ ಲೈಕ್ ದಿಸ್. ಸೊ ನಾನು ಇಲ್ಲಿ ಈ ಕ್ವೆಶ್ಚನ್ ಅಲ್ಲಿ ಐಡೆಂಟಿಟೀಸ್ ಹುಡುಕಕ್ ಆಗಲ್ಲ, ಬಿಕಾಸ್ ಅಲ್ಲಿ ಐಡೆಂಟಿಟೀಸ್ ಕಾಣಿಸ್ತಿಲ್ಲ. ಏನ್ ಕಾಣಿಸ್ತಿದೆ? ಇಟ್ ಈಸ್ ಲುಕಿಂಗ್ ಲೈಕ್ ಯಾವ ತರ ಕಾಣಿಸ್ತಿದೆ? ಇದು ಒಂದು ಸ್ಕ್ವೇರ್ ಕಾಣಿಸ್ತಿದೆ ಅಂದ್ರೆ ಇಲ್ಲಿ A ಇದೆ ಪ್ಲಸ್ ಇಲ್ಲಿ ಏನಿದೆ B ಇದೆ, ಹೋಲ್ ಸ್ಕ್ವೇರ್ ಇದೆ. ಅದೇ ತರ ಇಲ್ಲಿ A ಇದೆ ಪ್ಲಸ್ ಇಲ್ಲಿ B ಇದೆ, ಹೋಲ್ ಸ್ಕ್ವೇರ್ ಇದೆ. ಸೊ ಏನ್ ಮಾಡ್ಬೇಕು ನಾನು ಇವಾಗ? ಫಸ್ಟ್ ನಾನು ಹೇಳಿದೆ ಫಸ್ಟ್ ಸ್ಟೆಪ್ ಇಸ್ ವಾಟ್ ಆಲ್ಜಿಬ್ರಾಯಿಕ್ ಐಡೆಂಟಿಟಿನ ನಾನು ಸ್ಟೆಪ್ ಆಗಿ ಕನ್ಸಿಡರ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಸೊ ಏನ್ ಬರಿಬೇಕು ಇಲ್ಲಿ? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಇಂಟು ಕಾಸ್ ಎ ಕೊಸಿಕೆಂಟ್ ಎ ಬರಿಬೇಕು. ಕೊಸಿಕೆಂಟ್ ಎ, ಅಯ್ಯೋ ಕಾಸ್ ಬರ್ಬಿಟ್ನಾ, ದಿಸ್ ಇಸ್ ಕೊಸಿಕೆಂಟ್ ಎ. ಓಕೆ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಕಾಸ್. ಅದೇ ತರ ನೆಕ್ಸ್ಟ್ ಇಲ್ಲೇನಿದೆ? ಕಾಸ್ ಇದೆ. ಸೊ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಇಂಟು ಸೀಕೆಂಟ್ ಎ ಇದೆ. ಓಕೆ, ಇಷ್ಟು ಬರ್ದಿದ್ದೀರಾ ಅಲ್ವಾ? ಈಗ ಒನ್ ಬೈ ಒನ್ ಐಡೆಂಟಿಫೈ ಮಾಡ್ತಾ ಹೋಗೋಣ. ಫಸ್ಟ್ ಥಿಂಗ್ ಏನು? ಇಲ್ಲಿ ಸೈನ್ ಸ್ಕ್ವೇರ್ ಎ ಇದೆ, ನಾನು ಡೈರೆಕ್ಟ್ ಆಗಿ ಏನಾದ್ರು ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ ನೋಡ್ತಾ ಇದೀನಿ ಅಷ್ಟೇ. ಇಲ್ಲಿ ಸೈನ್ ಸ್ಕ್ವೇರ್ ಎ ಇದೆ, ಇಲ್ಲಿ ಕಾಸ್ ಸ್ಕ್ವೇರ್ ಎ ಇದೆ. ಸಪೋಸ್ ನೋಡಿ ಎಲ್ಲ ಅಡಿಷನ್ ಇದೆ. ಸಪೋಸ್ ನಾನು ಅದೆರಡನ್ನೂ ಒಟ್ಟಿಗೆ ಬರೆದ್ರೆ ನಾನು ಯಾವ್ದಾದ್ರು ಐಡೆಂಟಿಟಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? 100% ಮಾಡ್ಬೋದು. ಸೊ ಏನ್ ಮಾಡ್ತೀನಿ ಇವಾಗ? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎನ 1 ಅಂತ ಬರೀತೀನಿ. ಮುಗಿದೋಯ್ತಾ? ಎರಡರ ಕೆಲಸ ಮುಗಿದೋಯ್ತು. ನೆಕ್ಸ್ಟ್ ಕೊಸಿಕೆಂಟ್ ಸ್ಕ್ವೇರ್ ಎ ಇದೆ. ಕೊಸಿಕೆಂಟ್ ಸ್ಕ್ವೇರ್ ಎನ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು? ವಾಪಸ್ ನಾವು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಹೋಗ್ಬೇಕು. 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಕೊಸಿಕೆಂಟ್ ಸ್ಕ್ವೇರ್ ಎ. ಬಟ್ ಹಾಗೆ ನಿಮಗೆ ಕಾಟ್ ಸ್ಕ್ವೇರ್ ಬೇಕಾ ಅಂತ ರೈಟ್ ಹ್ಯಾಂಡ್ ಸೈಡ್ ನಿಮಗೆ ಕನ್ಫರ್ಮ್ ಮಾಡುತ್ತೆ. ಬೇಕಾ ನಿಮಗೆ? ಕಾಟ್ ಸ್ಕ್ವೇರ್ ಎ ಟರ್ಮ್ ಇಲ್ಲಿದೆ, ವಿಚ್ ಮೀನ್ಸ್ ನಿಮಗೆ ಕಾಟ್ ಸ್ಕ್ವೇರ್ ಎ ಬೇಕು. ಬಟ್ ನೀವು ಆಕ್ಚುಲಿ ಇವಾಗ ನೋಡಿದ್ರೆ ಆ ಕಾಟ್ ಸ್ಕ್ವೇರ್ ಎ ಟರ್ಮೇ ಇಲ್ಲ. ಸೊ ಯು ಹ್ಯಾವ್ ಟು ಬ್ರಿಂಗ್ ಇಟ್ ಸಮ್ ಔಟ್. ಕರೆಕ್ಟಾ? ಸೊ ಕೊಸಿಕೆಂಟ್ ಸ್ಕ್ವೇರ್ ಎ ಏನಂತ ಬರೀತೀನಿ? 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಬರೀತೀನಿ. ಮುಗೀತಿದ್ರ ಕೆಲಸ. ಓಕೆ, ನೆಕ್ಸ್ಟ್ ಏನೇನು ಉಳಿದಿದೆ ಇವಾಗ? ಪ್ಲಸ್ ಇದು ಉಳಿದಿದೆ, 2 ಸೈನ್ ಎ ಇಂಟು ಕೊಸಿಕೆಂಟ್ ಎ ಉಳಿದಿದೆ. ನೆಕ್ಸ್ಟ್ ಪ್ಲಸ್ ಇಲ್ಲಿ ಸೀಕೆಂಟ್ ಸ್ಕ್ವೇರ್ ಎ ಇದೆ. ಸೀಕೆಂಟ್ ಸ್ಕ್ವೇರ್ ಎ ಬೇಕಾ ನಿಮ್ಗೆ? ಇಲ್ಲಿ ಸೀಕೆಂಟ್ ಸ್ಕ್ವೇರ್ ಎ ಬೇಡ, ನಿಮಗ್ ಟ್ಯಾನ್ ಸ್ಕ್ವೇರ್ ಎ ಬೇಕು. ಟ್ಯಾನ್ ಸ್ಕ್ವೇರ್ ನ ತಗೊಂಡ್ಬರಕಾಗ ಸೀಕೆಂಟ್ ಸ್ಕ್ವೇರ್ ಒಂದಕ್ಕೆ ಏನಕ್ಕೆ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಸೀಕೆಂಟ್ ಸ್ಕ್ವೇರ್. ಕರೆಕ್ಟಾ? ಸೊ ಸೀಕೆಂಟ್ ಸ್ಕ್ವೇರ್ ಜಾಗದಲ್ಲಿ ಏನ್ ಬರೀತೀನಿ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಬರೀತೀನಿ. ಇದೆಲ್ಲ ಐಡೆಂಟಿಟೀಸ್. ಪ್ಲಸ್ 2 ಕಾಸ್ ಎ ಇಂಟು ಸೀಕೆಂಟ್ ಎ ಅಂತ ಬರೀತೀನಿ. ಓಕೆ, ಮುಗೀತು. ಇವಾಗ ಏನೇನಿದೆ? 1 ಪ್ಲಸ್ 1, ಇನ್ನೊಂದಲ್ಲಿ ಪ್ಲಸ್ 1. ಓಕೆ, ಸೊ 3 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಇನ್ನೇನು ಉಳಿದಿದೆ ಅಲ್ಲಿ? ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಕಾಸಿಕೆಂಟ್ ಎ, 2 ಸೈನ್ ಎ ಕೊಸಿಕೆಂಟ್ ಎ ಪ್ಲಸ್ 2 ಕಾಸ್ ಎ ಇಂಟು ಸೀಕೆಂಟ್ ಎ. ಓಕೆ, ನೆಕ್ಸ್ಟ್ ಈಗ ನೋಡಿ, ನೆಕ್ಸ್ಟ್ ಸಿಂಪಲ್ ಇವಾಗ ಏನ್ ಮಾಡ್ಬೇಕು? ನಮಗೆ ಆಕ್ಚುಲಿ ಬೇಕಿದ್ದ ನಂಬರ್ ಬೇರೆ ಅಲ್ವಾ? ಅದು ಇಲ್ಲಿ ಬರ್ತಾ ಇಲ್ಲ, ಬಟ್ ಇಲ್ಲಿ ಎರಡೂ ಕಡೆ ನನಗೆ 2 ಕಾಣಿಸ್ತಾ ಇದೆ. ಎರಡೂ ಕಡೆ ನನಗೆ 2 ಕಾಣಿಸ್ತಾ ಇದೆ. ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಸೊ ನಾನು ಏನ್ ಮಾಡ್ತೀನಿ? ನೆಕ್ಸ್ಟ್ ಸ್ಟೆಪ್ ಇದನ್ನ ಬರಿತೀನಿ. ನಂಗೆ 3 ಪ್ಲಸ್ 2 ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಒಳಗಡೆ ಏನೇನು ಹೋಗುತ್ತೆ ಇವಾಗ? ಸೈನ್ ಎ. ಇಲ್ಲಿ ನೋಡಿ, ಇಲ್ಲಿ ಸೈನ್ ಎ ಇದೆ, ಇಲ್ಲಿ ಕೊಸಿಕೆಂಟ್ ಎ ಇದೆ.
ಸೊ ಹೌ ಕ್ಯಾನ್ ಐ ಕನ್ವರ್ಟ್, ಯಾವ್ದಾದ್ರು ಒಂದು ಕನ್ವರ್ಟ್ ಮಾಡಿ. ಸೈನ್ ಎ ಇಂಟು ಕೊಸಿಕೆಂಟ್ ಏನಂತ ಬರಿತೀನಿ, 1/sin ಅಂತ ಬರಿತೀನಿ. ಪ್ಲಸ್ ಇಲ್ಲಿ ಕಾಸೆ ಇದೆ, ಇಲ್ಲಿ ಸೀಕೆಂಟ್ ಇದೆ, ಕಾಸೆ ಹಂಗೆ ಬಿಡ್ತೀನಿ ಇಂಟು 1/cos ಅಂತ ಬರಿತೀನಿ. ಓಕೆ, ಸೊ sin ಎ ಕ್ಯಾನ್ಸಲ್, ಕಾಸೆ ಕ್ಯಾನ್ಸಲ್. ಸೊ ಏನ್ ಉಳಿದಿದೆ ಇವಾಗ 3 ಪ್ಲಸ್ cot ಸ್ಕ್ವೇರ್ ಎ ಪ್ಲಸ್ tan ಸ್ಕ್ವೇರ್ ಎ ಪ್ಲಸ್ 2 ಇಂಟು ಇಲ್ಲೂ 1 ಇದೆ, ಇಲ್ಲೂ 1 ಇದೆ, 1 ಪ್ಲಸ್ 1 ಏನೋ 2 ಆಗುತ್ತೆ. ಸೊ 2 ಇಂಟು 2 ಏನಾಗುತ್ತೆ 4, 4 ಪ್ಲಸ್ 3 ಏನೋ 7 ಪ್ಲಸ್ cot ಸ್ಕ್ವೇರ್ ಎ ಪ್ಲಸ್ tan ಸ್ಕ್ವೇರ್ ಎ ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಯುವರ್ ರೈಟ್ ಹ್ಯಾಂಡ್ ಸೈಡ್. ನೋಡ್ಕೊಂಡ್ಬಿಡಿ ಕರೆಕ್ಟ್ ಆಗಿದೆಯಾ ಅಂತ. 7 ಪ್ಲಸ್ tan ಸ್ಕ್ವೇರ್ ಎ ಪ್ಲಸ್ cot ಸ್ಕ್ವೇರ್ ಅದೇ ಬಂದಿದೆ. ಅರ್ಥ ಆಯ್ತಲ್ಲ ಹೆಂಗ್ ಮಾಡೋದು ಅಂತ? ಏನಾದ್ರೂ ಡೌಟ್ಸ್ ಇದೆಯಾ? 1/1 ನೋಡಿ, ಇಲ್ಲಿ ಬೇಸಿಕ್ ರೇಷಿಯೋ ಯೂಸ್ ಮಾಡಿದ್ವಾ? ನಾನು ಹೇಳಿದೆ ಫಸ್ಟ್ ಸ್ಟೆಪ್ ಕಂಟಿನ್ಯೂ ಆಗುತ್ತೆ ಅಂತ. ಇಲ್ಲಿ ಬೇಸಿಕ್ ರೇಷಿಯೋ ಯೂಸ್ ಆಯ್ತು. ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ವಿ, ಅಪ್ಲೈಂಗ್ ದ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಡೈರೆಕ್ಟ್ಲಿ ಯೂಸ್ ಮಾಡಿದ್ವಿ, ಅದು ಬಂತು. ಫಸ್ಟ್ ಸ್ಟೆಪ್ ಅಗೇನ್ ನೋಡಿ, ಫಸ್ಟ್ ಸ್ಟೆಪ್ ಆಫ್ ಆಲ್ಜಿಬ್ರಾ, ಸೆಕೆಂಡ್ ಸ್ಟೆಪ್ ಟ್ರಿಗ್ನೋಮೆಟ್ರಿ, ಥರ್ಡ್ ಸ್ಟೆಪ್ ಬೇಸಿಕ್ ರೇಷಿಯೋ, ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ, ಸೀಕೆಂಟ್ ಪವರ್ 4 ಥೀಟಾ ಮೈನಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು tan ಪವರ್ 4 ಥೀಟಾ ಪ್ಲಸ್ tan ಸ್ಕ್ವೇರ್ ಥೀಟಾ. ಸಿಂಪಲ್, ಇದು ಅಷ್ಟೇನೆ. ಇಟ್ ಇಸ್ ಸಮಥಿಂಗ್ ವಿಚ್ ಇಸ್ ಬೇಸ್ಡ್ ಆನ್ ಆಲ್ಜಿಬ್ರಾಯಿಕ್ ಐಡೆಂಟಿಟಿ. ಬಟ್ ಆಲ್ಜಿಬ್ರಾಯಿಕ್ ಐಡೆಂಟಿಟಿ ಹೋಗೋಕ್ಕಿಂತ ಮುಂಚೆ ಈ ತರ ಪವರ್ 4 ಬಂದಾಗ, ಯಾವಾಗ ನಿಮಗೆ ಪವರ್ 4 ಬರುತ್ತೆ, ಬೇಕಾದ್ರೆ ಇದನ್ನ ನೋಟ್ ಅಂತಾನೆ ಬರ್ಕೊಂಡ್ಬಿಡಿ. ವೆನೆವರ್ ಯು ಗೆಟ್ ಸಮಥಿಂಗ್ ಟು ದ ಪವರ್ 4, ಎ ಪವರ್ 4 ಈ ತರ ಬಂದಾಗ ಇದನ್ನ ಡೈರೆಕ್ಟ್ ಆಗಿ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಕನ್ವರ್ಟ್ ಮಾಡಿ. ಯಾಕೆ ಕನ್ವರ್ಟ್ ಮಾಡಬೇಕು? ಬಿಕಾಸ್ ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್ ನಿಮಗೆ ಗೊತ್ತಿರೋದ್ರಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ನಿಮ್ಗೆ ಈಸಿಯಾಗಿ ಗೊತ್ತು. ಸೊ ಯು ಕ್ಯಾನ್ ಸಮ್ ಹೌ ಐಡೆಂಟಿಫೈ ಇಟ್. ಓಕೆ, ಸೊ ಏನ್ ಮಾಡ್ತೀನಿ ಅದಕ್ಕೆ, ಇವಾಗ ಇಲ್ಲಿ ಸೀಕೆಂಟ್ ಪವರ್ 4 ಥೀಟಾ ಇದೆ, ಇಲ್ಲಿ ಸೀಕೆಂಟ್ ಸ್ಕ್ವೇರ್ ಥೀಟಾ ಇದೆ. ನಾನು ಏನ್ ಮಾಡ್ಬೋದು ಇವಾಗ ಇದನ್ನ, ಇದರಿಂದಾನೇ ನಾನು ಸಪೋಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಕಾಮನ್ ತಗೊಂಡ್ಬಿಟ್ರೆ, ಇಫ್ ಐ ಜಸ್ಟ್ ಟೇಕ್ ಇಟ್ ಔಟ್ ಆಸ್ ಕಾಮನ್, ಎರಡರಲ್ಲೂ ಸೀಕೆಂಟ್ ಸ್ಕ್ವೇರ್ ಇದೆ, ಸೊ ಕಾಮನ್ ತಗೊಂಡ್ರೆ ಏನ್ ಉಳ್ಕೊಳ್ಳುತ್ತೆ, ಇಲ್ಲಿ ಸೀಕೆಂಟ್ ಸ್ಕ್ವೇರ್ ಥೀಟಾ ಉಳ್ಕೊಳ್ಳುತ್ತೆ, ಮೈನಸ್ ಸೆಕೆಂಡ್ ಟರ್ಮ್ ಅಲ್ಲಿ ಆಲ್ರೆಡಿ ಬರೀ ಸೀಕೆಂಟ್ ಸ್ಕ್ವೇರ್ ಇರೋದ್ರಿಂದ 1 ಉಳ್ಕೊಳ್ಳುತ್ತೆ. ಓಕೆ, ಈಗ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1, ಫ್ಲೆಕ್ಸಿಬಿಲಿಟಿ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಇಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ. ಸೀಕೆಂಟ್ ಸ್ಕ್ವೇರ್ ಥೀಟಾ ಬೇಕು, ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಏನು, ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1. ಇದ್ರ ಜಾಗದಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಯೂಸಿಂಗ್ ದ ಐಡೆಂಟಿಟಿ ನಾನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಐ ವಿಲ್ ಸಬ್ಸ್ಟಿಟ್ಯೂಟ್ ಆಸ್ tan ಸ್ಕ್ವೇರ್ ಥೀಟಾ. ಓಕೆ, ಸೊ ಇಲ್ಲಿ tan ಸ್ಕ್ವೇರ್ ಥೀಟಾ ಇದ್ರೆ ಇಲ್ಲಿ ಏನಿರುತ್ತೆ, ಇದೇ ಸೀಕೆಂಟ್ ಸ್ಕ್ವೇರ್ ಥೀಟಾ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್, ದಿಸ್ ಇಸ್ ಅ ರೆಸಿಪ್ರೋಕಲ್, ದಿಸ್ ಇಸ್ ಅ, ಇದನ್ನ ನೀವು ಕನ್ವರ್ಟ್ ಮಾಡಬಹುದು ಬೇಸಿಕ್ ರೇಷಿಯೋಗೆ, ಕರೆಕ್ಟಾ? ಸೊ 1/cos ಸ್ಕ್ವೇರ್ ಥೀಟಾ ಇಂಟು ಇದನ್ನ ಏನಂತ ಬರೀಬಹುದು ನಾನು, 1 ಪ್ಲಸ್ tan ಸ್ಕ್ವೇರ್ ಥೀಟಾ ಸೀಕೆಂಟ್ ಸ್ಕ್ವೇರ್ ಥೀಟಾ. ಕರೆಕ್ಟ್ ಆಗಿದೆ. ಏನಂತ ಬರೀಬಹುದು, ಇದನ್ನ ಏನಂತ ಬರೀಬಹುದು, sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ. ಬಟ್ ಇದೇನಾದ್ರು ಯೂಸ್ ಆಗ್ತಿದೆಯಾ ನನಗೆ? ಏನು ಯೂಸ್ ಇಲ್ಲ. ಓಕೆ ಓಕೆ ಓಕೆ, ನೋಡಿ ಹಿಂಗೆ ಕನ್ಫ್ಯೂಸ್ ಆಗೋದು ಹಿಂಗೇನೆ. ಬೇಸಿಕ್ ಟು ರೆಸಿಪ್ರೋಕಲ್ ವರ್ಕ್ ಆಗ್ಲಿಲ್ಲ ಅಲ್ವಾ, ಇದು ಹಿಂಗೆ ಇಟ್ಕೊಳ್ಳಿ ಸದ್ಯಕ್ಕೆ. ಓಕೆ, ಸೀಕೆಂಟ್ ಸ್ಕ್ವೇರ್ ಇಂಟು tan ಸ್ಕ್ವೇರ್ ಥೀಟಾ ಬಂತು. ನೆಕ್ಸ್ಟ್ ಏನ್ ಮಾಡ್ಬೋದು ನೀವು, ತಿರ್ಗಾ ಇಲ್ಲಿ ಸೀಕೆಂಟ್ ಸ್ಕ್ವೇರ್, ಬರೀ ಸೀಕೆಂಟ್ ಸ್ಕ್ವೇರ್ ಥೀಟಾ ಕಾಣಿಸ್ತಿದೆ ನೋಡಿ, ಇಲ್ಲಿ ಬರೀ ಸೀಕೆಂಟ್ ಸ್ಕ್ವೇರ್ ಥೀಟಾ ಇದೆ. ಸೊ ನೀವು ಇದನ್ನ ಏನಂತ ಬರೀಬಹುದು, ಯು ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ ವಾಟ್ ಇಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ, 1 ಪ್ಲಸ್ tan ಸ್ಕ್ವೇರ್ ಥೀಟಾ ಇಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಇಂಟು tan ಸ್ಕ್ವೇರ್ ಥೀಟಾ. ಓಕೆ, ನಾನು ರೂಟ್ ಅಲ್ಲಿ ಹೋದೆ ಬೇಸಿಕ್ ಟು ಕನ್ವರ್ಟ್ ಮಾಡ್ಬಿಟ್ರೆ ಏನೋ ಆಗುತ್ತೆ ಅಂತ, ಬಟ್ ವರ್ಕ್ ಆಗ್ಲಿಲ್ಲ. ಬೇರೆ ಕನ್ವರ್ಷನ್ ಏನಿತ್ತು, ಸೀಕೆಂಟ್ ಸ್ಕ್ವೇರ್ ಥೀಟಾ ಇತ್ತು, ಅದಕ್ಕೆ ಕನ್ವರ್ಟ್ ಮಾಡ್ತಾ ಇದೀನಿ. ಓಕೆ, ಸೊ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಬಂತು. ಇವಾಗ ಎರಡು ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, 1 ಇಂಟು tan ಸ್ಕ್ವೇರ್ ಥೀಟಾ ಏನಾಗುತ್ತೆ, tan ಸ್ಕ್ವೇರ್ ಥೀಟಾ ಪ್ಲಸ್ tan ಸ್ಕ್ವೇರ್ ಥೀಟಾ ಇಂಟು tan ಸ್ಕ್ವೇರ್ ಥೀಟಾ ಏನಾಗುತ್ತೆ, tan ಪವರ್ 4 ಥೀಟಾ ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಯುವರ್ ರೈಟ್ ಹ್ಯಾಂಡ್ ಸೈಡ್. ನೋಡ್ಕೊಳ್ಳಿ, ಅದೇ ಕರೆಕ್ಟ್ ಆಗಿದೆಯಾ? ಎಸ್, tan ಪವರ್ 4 ಥೀಟಾ ಪ್ಲಸ್ tan ಸ್ಕ್ವೇರ್ ಥೀಟಾ ಅದೇ ಬಂದಿದೆ. ಅರ್ಥ ಆಯ್ತಲ್ವಾ? ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. cosecant a into 1 minus cot a into cosecant a plus cot a is equal to ಏನು ಇರಬೇಕಲ್ಲ, is equal to ಏನು ಇರಬೇಕು, is equal to 1. ಓಕೆ, is equal to 1 ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಏನ್ ಮಾಡ್ಬೇಕು ಇವಾಗ, cosecant a into 1 minus cos a ಇದೆ, cosecant a plus cot a ಇದೆ. ಏನ್ ಮಾಡ್ಬೋದು ಇದನ್ನ, ಮ್ಯಾಕ್ಸಿಮಮ್ ನಾವ್ ಏನ್ ಮಾಡ್ಬೋದು, cosecant a ರೆಸಿಪ್ರೋಕಲ್ cos ಇದೆ ಇಲ್ಲಿ. ಓಕೆ, ಇಲ್ಲೂ ಅಷ್ಟೇ, ಫಸ್ಟ್ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಐ ಸ್ಟಾರ್ಟ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ ಬಿಕಾಸ್ ರೈಟ್ ಹ್ಯಾಂಡ್ ಸೈಡ್ ನನಗೆ ಏನು ಯೂಸ್ ಇಲ್ಲ. ಕೊಸಿಕೆಂಟ್ ಏನಂತ ಬರೀಬಹುದು, 1/sin a ಅಂತ ಬರೀಬಹುದು ಇಂಟು 1 ಮೈನಸ್ ಕಾಸ್ ಎ. ಓಕೆ, ನೆಕ್ಸ್ಟ್ ಇಲ್ಲೇನ್ ಬರೀಬಹುದು, ಇದನ್ನೇ 1/sin a ಅಂತ ಬರೀಬಹುದು ಪ್ಲಸ್ ಕಾಸ್ ಎ ಬೈ sin a ಅಂತ ಬರೀಬಹುದು. ಕರೆಕ್ಟಾ? ಇದನ್ನ ಬರೀತೀವಿ. ನೆಕ್ಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತೆ, 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ sin a ಅಂತ ಬರುತ್ತೆ. ಇದಕ್ಕೊಂದು ಬ್ರಾಕೆಟ್ ಹಾಕ್ತೀನಿ. ನೆಕ್ಸ್ಟ್
ಸೈನ್ ಎ ಇಲ್ಲೂ ಇದೆ, ಇಲ್ಲೂ ಸೈನ್ ಎ ಇದೆ. ಸೊ ಹೋಲ್ ಡಿವೈಡೆಡ್ ಬೈ ಸೈನ್ ಎ ಅಂತ ಬರೀತೀನಿ. ಓಕೆ, 1 ಪ್ಲಸ್ ಕಾಸ್ ಎ, 1 ಪ್ಲಸ್ ಕಾಸ್ ಎ ಇದೆ. ಅರ್ಥ ಆಯ್ತಲ್ವ ಇಲ್ಲಿವರೆಗೂ? ಮಲ್ಟಿಪ್ಲೈ ಅಂದ್ರೆ ರೆಸಿಪ್ರೋಕಲ್ ಕನ್ವರ್ಟ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡಿದ್ದೀನಿ ಅಷ್ಟೇ. ಇವಾಗ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ ಯಾವ ತರ ಇದೆ ಅದು, a ಮೈನಸ್ ಬಿ 1 ಮೈನಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ, a ಮೈನಸ್ ಬಿ ಇಂಟು a ಪ್ಲಸ್ ಬಿ ಫಾರ್ಮ್ ಅಲ್ಲಿ ಇದೆ. ಸೊ ಏನ್ ಮಾಡ್ತೀರಾ ನೀವು ಇವಾಗ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಅಲ್ಲಿ ಬರೀಬಹುದು. ಸೊ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರೀತೀನಿ, ಬಿಕಾಸ್ ಇಲ್ಲಿ ಇರೋದು ಮಲ್ಟಿಪ್ಲಿಕೇಶನ್. ಹೋಲ್ ಡಿವೈಡೆಡ್ ಬೈ ನ್ಯೂಮರೇಟರ್ ಇಂಟು ನ್ಯೂಮರೇಟರ್ ಆಯ್ತು, ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ ಏನ್ ಕೊಡುತ್ತೆ ನಿಮ್ಗೆ, ಸೈನ್ ಸ್ಕ್ವೇರ್ ಎ ಕೊಡುತ್ತೆ. ಓಕೆ, ನೆಕ್ಸ್ಟ್ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್, ದಿಸ್ ಇಸ್ ನಥಿಂಗ್ ಬಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಅಂತ ಬರೀಬಹುದು. ಏನಂತ ಸಬ್ಸ್ಟಿಟ್ಯೂಟ್ ಮಾಡಬಹುದು ಈಗ, ವಾಟ್ ಇಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ 1, 1 ಮೈನಸ್ ಕಾಸ್ ಸ್ಕ್ವೇರ್ ಇಸ್ ವಾಟ್, ಇದು ಸೈನ್ ಸ್ಕ್ವೇರ್ ಎ ಆಗುತ್ತೆ. ಸೈನ್ ಸ್ಕ್ವೇರ್ ಎ ಅಂತ ಬರೀತೀನಿ, ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಎರಡು ಕ್ಯಾನ್ಸಲ್ ಮಾಡಿದ್ರೆ ಆನ್ಸರ್ 1 ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಯೋರ್ ರೈಟ್ ಹ್ಯಾಂಡ್ ಸೈಡ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಏನಿದೆ, ಸೈನ್ ಪವರ್ 4 ಥೀಟಾ ಮೈನಸ್ ಕಾಸ್ ಪವರ್ 4 ಥೀಟಾ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಓ, ನಾನು ಹೇಳ್ದೆ ಪವರ್ 4 ಇದ್ದಾಗ ಏನ್ ಮಾಡ್ಬೇಕು ಅಂತ ಹೇಳಿದೆ. ತುಂಬಾ ಈಸಿ ಪ್ರಾಬ್ಲಮ್, ನೋಡೋದಕ್ಕೆ ಅಷ್ಟು ಸ್ಕೇರಿ ಆಗಿದೆ, ತುಂಬಾ ಈಸಿ ಪ್ರಾಬ್ಲಮ್. ನೋಡಿ, ಪವರ್ 4 ಇದ್ದಾಗ ಏನ್ ಹೇಳಿದೆ ನಿಮ್ಗೆ, ಐ ವಿಲ್ ಸ್ಟಾರ್ಟ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ ಸೆಲ್ಫ್. ಪವರ್ 4 ಇದ್ದಾಗ ಏನ್ ಹೇಳಿದೆ, ಕನ್ವರ್ಟ್ ಇಟ್ ಇಂಟು ಪವರ್ 2, ಸೈನ್ ಸ್ಕ್ವೇರ್ ಥೀಟಾ ಹೋಲ್ ಸ್ಕ್ವೇರ್ ಮೈನಸ್ ನೆಕ್ಸ್ಟ್ ಏನು, ಕಾಸ್ ಸ್ಕ್ವೇರ್ ಥೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ನೆಕ್ಸ್ಟ್ ಇಸ್ ಈಕ್ವಲ್ ಟು, ಇದು ಯಾವ ತರ ಇದೆ ಇವಾಗ, ಐ ನೋ ಒಳಗಡೆ ಸ್ಕ್ವೇರ್ ಇದೆ, ಬಟ್ ನೀವು ಆಚೆಗಡೆಯಿಂದ ನೋಡಿ, ಔಟರ್ ರೀಜನ್ ಮಾತ್ರ ನೋಡಿ. ಔಟರ್ ರೀಜನ್ ಇಂದ ಹೆಂಗ್ ಕಾಣಿಸ್ತಿದೆ, ಸಪೋಸ್ ಇದಿಷ್ಟನ್ನ ನಾನು ಎ ಅಂತ ತಗೊಂಡ್ರೆ ಎ ಸ್ಕ್ವೇರ್ ಮೈನಸ್ ಇದನ್ನ ಬಿ ಅಂತ ತಗೊಂಡ್ರೆ ಬಿ ಸ್ಕ್ವೇರ್ ತರ ಕಾಣಿಸ್ತಿದೆ. ಸೊ ಏನ್ ಮಾಡ್ಬೇಕು ಈಗ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇರೋದನ್ನ ಏನ್ ಬರೀತೀನಿ, ಎ ಪ್ಲಸ್ ಬಿ, ಎ ಪ್ಲಸ್ ಬಿ, ಓಕೆ, ಇಂಟು ಏನ್ ಮಾಡ್ತೀನಿ, ಎ ಮೈನಸ್ ಬಿ ಅಂತ ಮಾಡ್ತೀನಿ. ಹೋಲ್ ಡಿವೈಡೆಡ್ ಬೈ ಏನ್ ಮಾಡ್ತೀನಿ, ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು, ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಎರಡು ಕ್ಯಾನ್ಸಲ್. ಏನ್ ಉಳಿದಿದೆ, ಐ ಹ್ಯಾವ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿ. ಆನ್ಸರ್ ಏನ್ ಬರುತ್ತೆ, 1 ಬರುತ್ತೆ. ನಿಮಗೆ ಬೇಕಿದ್ದು 1 ಅಲ್ವಾ? ಎಸ್, ಯು ಆಲ್ಸೋ ನೀಡೆಡ್ 1, ವಿಚ್ ಇಸ್ ಯರ್ RHS. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. cot square theta minus cos square theta is equal to cos square theta into cot square theta. ಓಕೆ, ಸ್ವಲ್ಪ ಡಿಫರೆಂಟ್ ಆಗಿದೆ. ನಾವು ಗೊತ್ತಿರೋದೇನು, ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು ಮಾಡಕ್ಕಾಗೋದೇನು, ಅಥವಾ ನಾವು ಐಡೆಂಟಿಟಿ ಯೂಸ್ ಮಾಡಬೇಕು ಅಥವಾ ಬೇಸಿಕ್ ಯೂಸ್ ಮಾಡಬೇಕು. ಕಾಟ್ ಟು ಕಾಸ್ ಒಟ್ಟಿಗೆ ಇರೋದ್ರಿಂದ ನಾನು ಫಸ್ಟ್ ಬೇಸಿಕ್ ಟ್ರೈ ಮಾಡ್ತೀನಿ, ಮೇ ಬಿ ಟ್ರೈ ಮಾಡಿದ್ರೆ ವರ್ಕ್ ಆಗ್ಬೋದು, ಅಥವಾ ನಾನು ವಾಪಸ್ ಆಸ್ ಯೂಶಲ್ ಐಡೆಂಟಿಟೀಸ್ ಬರ್ತೀನಿ. ಓಕೆ, ಇರೋದೇ ಎರಡು ಆಪ್ಷನ್. ಏನ್ ಮಾಡ್ತೀನಿ, ಫಸ್ಟ್ ಕಾಟ್ ಸ್ಕ್ವೇರ್ ಥೀಟಾ ಏನಂತ ಬರೀಬಹುದು, ಐ ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ ಕಾಟ್ ಸ್ಕ್ವೇರ್ ಥೀಟಾ ಏನಂತ ಬರೀಬಹುದು, ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು, ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ LCM ಇಲ್ಲ, ಕಂಟಿನ್ಯೂ ಮಾಡ್ಬಿಟ್ಟು ನೋಡೋಣ ಏನೇನಾಗುತ್ತೆ ಅಂತ. 1 ಇರುತ್ತೆ, ಸೊ LCM ಏನಾಗುತ್ತೆ, LCM ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಇಲ್ಲೇನಾಗುತ್ತೆ, ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ ಬರುತ್ತೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೋದು ನಾನು ಆಫ್ಟರ್ ದಿಸ್, ಇಲ್ಲಿಂದ ಏನಾದ್ರೂ ಯೂಸ್ ಆಗ್ತಿದ್ಯಾ, ಇಲ್ಲಿಂದ ಏನಾದ್ರೂ. ಓಕೆ, ಎರಡರಲ್ಲೂ ಕಾಸ್ ಸ್ಕ್ವೇರ್ ಥೀಟಾ ಕಾಮನ್ ಇದೆ, ಸೊ ಕಾಸ್ ಸ್ಕ್ವೇರ್ ಥೀಟಾ ಆಚೆಗಡೆ ತೆಗಿತೀನಿ. ಸೊ ಇಫ್ ಐ ಟೇಕ್ ಇಟ್ ಔಟ್, ಒಳಗಡೆ ಏನ್ ಬರುತ್ತೆ, ಇಲ್ಲಿಂದ 1 ಮೈನಸ್ ಇಲ್ಲಿಂದ ಏನು ಉಳ್ಕೊಳ್ಳುತ್ತೆ, ಸೈನ್ ಸ್ಕ್ವೇರ್ ಥೀಟಾ ಉಳ್ಕೊಳ್ಳುತ್ತೆ. ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ. ಓಕೆ, ಈಗ ನೋಡಿ, ಕಾಸ್ ಸ್ಕ್ವೇರ್ ಬೈ ಸೈನ್ ಸ್ಕ್ವೇರ್, ಕಾಟ್ ಬೇಕಾ ನಂಗೆ, ಕಾಟ್ ಬೇಕು. ಸೊ ನೋಡಿ, ಇಲ್ಲಿರೋ ಫಾರ್ಮ್ ನಾನು ಏನಂತ ಬರೀಬಹುದು, ಇದಿಷ್ಟನ್ನು ಯೂಸ್ ಮಾಡ್ಕೊಂಡು ನಾನು ಇದಿಷ್ಟನ್ನು ಮಾತ್ರ ಯೂಸ್ ಮಾಡ್ಕೊಂಡು ಕಾಸ್ ಸ್ಕ್ವೇರ್ ಬೈ ಸೈನ್, ಕಾಸ್ ಬೈ ಸೈನ್ ಇಸ್ ನಥಿಂಗ್ ಬಟ್ ಕಾಟ್, ಸ್ಕ್ವೇರ್ ಇದೆ ಸ್ಕ್ವೇರ್ ಬರೀತೀನಿ, ಕಾಟ್ ಸ್ಕ್ವೇರ್ ಥೀಟಾ. ಇವಾಗ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಏನಂತ ಬರೀಬಹುದು, ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು, ಇಂಟು ಕಾಸ್ ಸ್ಕ್ವೇರ್ ಥೀಟಾ. ಇದೇ ನಮಗೆ ಆನ್ಸರ್ ಬೇಕಿತ್ತು, ವಿಚ್ ಇಸ್ ನಥಿಂಗ್ ಬಟ್ RHS. ಅರ್ಥ ಆಯ್ತಾ? ಇಲ್ಲಿಗೆ ನಿಮ್ಮ ಸೆಕೆಂಡ್ ಟೈಪ್ ಮುಗ್ದಿದೆ. ಲೆಟ್ಸ್ ಗೋ ಟು ದ ಥರ್ಡ್ ಟೈಪ್. ಅಗೇನ್ ನಾನು ತಿರ್ಗಿ ಹೇಳ್ತಾ ಇದೀನಿ, ಬೇಸ್ಡ್ ಆನ್ ದ ಫಸ್ಟ್ ಸ್ಟೆಪ್ ವಾಟ್ ಯು ಹ್ಯಾವ್ ಟು ಡು, ನಾನು ಟೈಪ್ಸ್ ನ ಡಿವೈಡ್ ಮಾಡಿದ್ದೀನಿ. ಈಗ ಥರ್ಡ್ ಟೈಪ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಇಲ್ಲಿ ಕೆಲವು ಪ್ರಾಬ್ಲಮ್ಸ್ 1 or 2 ಪ್ರಾಬ್ಲಮ್ಸ್ ಅಲ್ಲಿ ನೀವು LCM ತಗೊಳಕ್ ಟ್ರೈ ಮಾಡಿದ್ರಿ, ಪ್ರೂವಿಂಗ್ ಪ್ರಾಬ್ಲಮ್ ನಿಮ್ಗೆ ಕೊಡೋ ಪ್ರಾಬ್ಲಮ್ ಅಲ್ಲಿ LCM ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈ ಫಾರ್ಮಲ್ ಇರುತ್ತೆ, ಅಥವಾ ಬರೀ ಒಂದಕ್ಕೆ ಏನು ಕೊಟ್ಟಿರಲ್ಲ, ಮಿಕ್ಕಿದಕ್ಕೆ ಮಾತ್ರ ಒಂದು ರೇಷಿಯೋ ಕೊಟ್ಟಿರ್ತಾರೆ, ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಇರುತ್ತೆ, ಅಥವಾ ಎರಡಕ್ಕೂ ಸೇರೋದು ಕೊಟ್ಟಿರ್ತಾರೆ. ಈ ತರ ಪ್ರಾಬ್ಲಮ್ ನಾವು ಫಸ್ಟ್ ಎಕ್ಸಾಂಪಲ್ ಅಲ್ಲೇ ಮಾಡಿದ್ವಿ, ಸೀಕೆಂಟ್ ಬೈ ಸೀಕೆಂಟ್ ಫುಲ್ ಇತ್ತು, ನೀವು ಅದನ್ನ ಸ್ಪ್ಲಿಟ್ ಮಾಡ್ಕೋಬೇಕು. ಅದೇ ತರ ಇವಾಗ ನೋಡಿದ ತಕ್ಷಣ ನಿಮ್ಗೆ ಪ್ರಾಬ್ಲಮ್ ಗೊತ್ತಾಗ್ಬಿಡುತ್ತೆ, LCM ಮಾಡ್ಬೇಕು. ಹಾಗೆ ಇವಾಗ LCM ಆಗ್ತಿದೆ ಅಂದ್ರೆ ಅದರ ನೆಕ್ಸ್ಟ್ ಸ್ಟೆಪ್ ಏನಿರ್ಬೋದು,
ಐಡೆಂಟಿಟೀಸ್ ಇರ್ಬೋದು. ಅದಾಗಿದ ತಕ್ಷಣ ಏನಿರ್ಬೋದು, ಆಲ್ಜಿಬ್ರೈಕ್ ಐಡೆಂಟಿಟಿ ಇರ್ಬೋದು. ಅದಾಗಿದ ತಕ್ಷಣ ಏನಿರ್ಬೋದು, ಟ್ರಿಗ್ನೋಮೆಟ್ರಿ ಇರ್ಬೋದು. ಅದಾಗಿದ ತಕ್ಷಣ ತಿರ್ಗಾ ಬೇಸಿಕ್ ಟು ರೆಸಿಪ್ರೋಕಲ್ ಏನ್ ಬೇಕಾದ್ರೆ ಇರ್ಬೋದು. ಇಟ್ ಇಸ್ ಅ ಕನೆಕ್ಷನ್. ಆಯ್ತಾ, ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿದ ತಕ್ಷಣ ಗೊತ್ತಾಗ್ತಿದೆ ಯು ಹ್ಯಾವ್ ಟು ಟೇಕ್ LCM. ಸೊ ಡೈರೆಕ್ಟ್ ಆಗಿ ಫಸ್ಟ್ ಸ್ಟೆಪ್ LCM ತಗೊಂಡ್ಬಿಡಿ. ಏನ್ ಬರುತ್ತೆ, sin a ಇಂಟು 1 ಪ್ಲಸ್ ಕಾಸ್ ಎ, ಎರಡು ಬೇರೆ ಬೇರೆನೆ. ಸೊ LCM ಏನ್ ಬರುತ್ತೆ, sin a ಇಂಟು 1 ಪ್ಲಸ್ ಕಾಸ್ ಎ ಬರುತ್ತೆ. ಇಲ್ಲಿ 1 ಪ್ಲಸ್ ಕಾಸ್ ಎ ಇಲ್ಲ, ಸೊ ಮಲ್ಟಿಪ್ಲೈ ಮಾಡಬೇಕು 1 ಪ್ಲಸ್ ಕಾಸ್ ಎ ನ. ಬಟ್ ಇದು ಆಲ್ರೆಡಿ 1 ಪ್ಲಸ್ ಕಾಸ್ ಎ ಇದೆ. ಸೊ ಯು ಆರ್ ಮಲ್ಟಿಪ್ಲೈಯಿಂಗ್ ದ ಸೇಮ್ ಟೂ ಟರ್ಮ್ಸ್ ಟುಗೆದರ್. ಏನಾಗುತ್ತೆ, ಅವು ಮಲ್ಟಿಪ್ಲೈ ಮಾಡ್ತಿದ್ರೆ ಸ್ಕ್ವೇರ್ ಆಗುತ್ತೆ. ಸೊ ಏನ್ ಮಾಡ್ಬೇಕು ಇವಾಗ, ಇಲ್ಲಿ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್, ನೆಕ್ಸ್ಟ್ ಮೈನಸ್, ಇಲ್ಲಿ 1 ಪ್ಲಸ್ ಕಾಸ್ ಎ ಆಲ್ರೆಡಿ ಇದೆ, ಏನಿಲ್ಲ LCM ಪ್ರಕಾರ ಸೈನ್ ಎ ಇಲ್ಲ. ಸೊ ಮೇಲ್ಗಡೆ ಆಲ್ರೆಡಿ ಸೈನ್ ಎ ಇದೆ. ಸೈನ್ ಎ ಇಂಟು ಸೈನ್ ಎ ಏನಾಗುತ್ತೆ, ಸೈನ್ ಸ್ಕ್ವೇರ್ ಎ ಆಗುತ್ತೆ. ಓಕೆ, ಲೆಟ್ಸ್ ಕಂಟಿನ್ಯೂ. ನೋಡಿ ಇದು ಆಲ್ಜಿಬ್ರಾ ಬಂತು, ಕರೆಕ್ಟಾ? ಸೊ ಏನ್ ಮಾಡ್ಬೇಕು ಇವಾಗ, ಇದನ್ನ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab 2 cos a ಏನ್ ಮಾಡ್ಬೇಕು ನೆಕ್ಸ್ಟ್, ಮೈನಸ್ ಸೈನ್ ಸ್ಕ್ವೇರ್ ಎ ಹೋಲ್ ಡಿವೈಡೆಡ್ ಬೈ ಏನ್ ಮಾಡ್ಬೇಕು ಇವಾಗ, ಇಲ್ಲಿ ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ ಅಂತ ಮಾಡ್ಬೇಕು. ಕರೆಕ್ಟಾ? ನೆಕ್ಸ್ಟ್ ಏನಾದ್ರೂ ಕಾಣಿಸ್ತಾ ಇದೆಯಾ ಇಲ್ಲಿ, ಏನಾದ್ರೂ ಸಬ್ಸ್ಟಿಟ್ಯೂಟ್ ಮಾಡುವಂತದ್ದು, ಏನಾದ್ರೂ ಯೂಸ್ ಆಗುವಂತದ್ದು? ಓಕೆ, ನೋಡಿ ಇವಾಗ ಇದರಲ್ಲಿ ಆಸ್ ಯು ಕ್ಯಾನ್ ಸಿ ಡೈರೆಕ್ಟ್ ಆಗಿ ನಿಮ್ಗೆ ಯಾವ್ದ್ರಿಂದನೂ ಹೆಲ್ಪ್ ಬರಲ್ಲ, ಯಾವ್ದ್ರಿಂದನೂ ಹೆಲ್ಪ್ ಸಿಗಲ್ಲ ನಿಮ್ಗೆ. ಓಕೆ, ಈಗ ನೋಡಿ ಕಾಸ್ ಸ್ಕ್ವೇರ್ ಇದೆ, ಬಟ್ ಇಲ್ಲಿ 2 ಕಾಸ್ ಎ ಇದೆ, ಎರಡು ಸೇಮ್ ಆದ್ರೆ ಆಡ್ ಮಾಡ್ಬೋದಿತ್ತು, ಯೂಸ್ ಇಲ್ಲ. ಇಲ್ಲಿ ಬರೀ ಸೈನ್ ಸ್ಕ್ವೇರ್ ಇದ್ರೆ ಐ ಕುಡ್ ಹಾವ್ ಬ್ರಾಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಅಂಡ್ ದೆನ್ ಲೇಟರ್ ಡೂ ಇಟ್. ತರ್ಬೋದಲ್ವಾ ಇವಾಗ್ಲೂ 1 ಮೈನಸ್ ಕಾಸ್ ಸ್ಕ್ವೇರ್ ತರ್ಬೋದು. ಟ್ರೈ ಮಾಡೋಣ ಇವಾಗ. ಡನ್, ಟ್ರೈ ಮಾಡೋಣ ಏನ್ ಬರುತ್ತೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, 1 ಹಂಗೆ ಇರ್ಲಿ, ಪ್ಲಸ್ ಇಲ್ಲೇನಿದೆ ನೆಕ್ಸ್ಟ್ ಕಾಸ್ ಸ್ಕ್ವೇರ್ ಎ ಇದೆ. ಓಕೆ, ಅದು ಹಂಗೆ ಇರ್ಲಿ. ನೆಕ್ಸ್ಟ್ ಪ್ಲಸ್ 2 ಕಾಸ್ ಎ ಇದೆ, ಅದು ಹಂಗೆ ಇರ್ಲಿ. ಓಕೆ, ನೆಕ್ಸ್ಟ್ ಏನ್ ಬರ್ಬೇಕು ಇವಾಗ, ಮೈನಸ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಏನಂತ ಬರಿಬಹುದು, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರಿಬಹುದು. ಕರೆಕ್ಟಾ? ಹೋಲ್ ಡಿವೈಡೆಡ್ ಬೈ ಏನಿದೆ, ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ ಇದೆ. ಓಕೆ, ಸೊ ಇವಾಗ ಈ ಮೈನಸ್ ನೆಲ್ಲ ಓಪನ್ ಮಾಡಿದ್ರೆ ಏನಾಗುತ್ತೆ, 1 ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಮೈನಸ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ, ಪ್ಲಸ್ ಕಾಸ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ ಆಗುತ್ತೆ. ಓಕೆ, ಸೊ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್, ಕಾಸ್ ಸ್ಕ್ವೇರ್ ಎರಡು ಸರಿ ಬಂತು. ಸೊ 2 ಕಾಸ್ ಸ್ಕ್ವೇರ್ ಎ ಬಂತು, ಪ್ಲಸ್ ಇನ್ನೇನಿದೆ 2 ಕಾಸ್ ಎ ಇದೆ. ನೆಕ್ಸ್ಟ್ ಹೋಲ್ ಡಿವೈಡೆಡ್ ಬೈ ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ ಇದೆ. ಇಲ್ಲಿವರೆಗೂ ಬಂತು. ಓಕೆ, ನೆಕ್ಸ್ಟ್ ಇವಾಗ ಯೋಚನೆ ಮಾಡಿ, ಅಗೇನ್ ಗೋ ಬ್ಯಾಕ್ ಟು ರೈಟ್ ಹ್ಯಾಂಡ್ ಸೈಡ್. ನಿಮಗೆ ರೈಟ್ ಹ್ಯಾಂಡ್ ಸೈಡ್ ನೋಡ್ಕೊಂಡು ಡಿಸೈಡ್ ಮಾಡ್ಬೇಕು. ಕಾಟ್ ಬೇಕು. ಸೊ ಕಾಟ್ ಬೇಕು ಅಂದ್ರೆ 2 ಕಾಟ್ ಬೇಕು ಫಸ್ಟ್ ಆಫ್ ಆಲ್, ಅಂದ್ರೆ 2 ಇರ್ಬೇಕು, ಕಾಸ್ ಎ ಬೈ ಸೈನ್ ಎ ಇರ್ಬೇಕು. ಸೊ 2 ಇಲ್ಲಿ ಕಾಣಿಸ್ತಾ ಇದೆ. ನಾನು ಏನ್ ಮಾಡ್ತೀನಿ ಇವಾಗ, ಸಿನ್ಸ್ ಎರಡರಲ್ಲೂ 2 ಇರೋದ್ರಿಂದ ನಾನು ಈಸಿ ಆಗೋದನ್ನ ಕಾಮನ್ ತಗೋಬಹುದು. ಸೊ 2 ಕಾಮನ್ ತಗೋತೀನಿ. ಓಕೆ, ಇಲ್ಲಿ ಕಾಸ್ ಸ್ಕ್ವೇರ್ ಇದೆ, ಇಲ್ಲಿ ಕಾಸ್ ಎ ಇದೆ. ಸೊ ಕಾಸ್ ಎ, ಒಂದು ಕಾಸ್ ಎನ ಕಾಮನ್ ತಗೋಬಹುದು. ಸೊ ಇವಾಗ ಇಲ್ಲಿ ಏನ್ ಉಳಿಯುತ್ತೆ, ಯು ಹ್ಯಾವ್ ಕಾಸ್ ಎ ಪ್ಲಸ್ ಇಲ್ಲಿ ಆಲ್ರೆಡಿ ಎರಡು ಫುಲ್ ಟರ್ಮ್ ಆಚೆ ಇದೆ, ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ಇಲ್ಲಿ ಏನಿದೆ ಅದು ಬರೀರಿ, ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ ಇದೆ. ಓಕೆ, ಇವಾಗ ಕಾಣಿಸ್ತಿರೋದು ನಿಮ್ಗೆ ಎರಡು ಒಂದೇನೆ. ಸೊ ಇಡೀ ಟರ್ಮ್ ನಾನು ಕ್ಯಾನ್ಸಲ್ ಮಾಡಿದ್ರೆ 2 ಕಾಸ್ ಎ ಬೈ ಸೈನ್ ಎ ಏನಾಗುತ್ತೆ, 2 ಕಾಟ್ ಎ ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಯೋರ್ ರೈಟ್ ಹ್ಯಾಂಡ್ ಸೈಡ್. ಓಕೆ, ಈಸಿ ಇತ್ತಲ್ಲ ನೋಡಿ, ಒಂದು ಚಾನ್ಸ್ ತಗೊಂಡಿದ್ದೆ ಅಷ್ಟೇ ನಾನು, ಈಸಿಯಾಗಿ ಆನ್ಸರ್ ಬಂತು. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ, ಕಾಸ್ ಥೀಟಾ ಮೈನಸ್ 2 ಕಾಸ್ ಕ್ಯೂಬ್ ಥೀಟಾ 2 ಸೈನ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಥೀಟಾ. ಓಕೆ, ಡನ್. ಒನ್ ಆಫ್ ದ ಸ್ಟ್ಯಾಂಡರ್ಡ್ ಕ್ವೆಶ್ಚನ್. ಅಗೇನ್ ನಾನು ತಿರ್ಗಿ ಹೇಳ್ತಾ ಇದ್ದೀನಿ, ಈ ಎಲ್ಲಾ ಕ್ವೆಶ್ಚನ್ಸ್ ಇರೋದು ನಿಮ್ಮ LB ಅಲ್ಲಿ. ನೀವು LB ಅಲ್ಲಿ ಇರೋ ಪ್ರಾಬ್ಲಮ್ಸ್ ತಗೊಂಡು ನಾನು ಮಾಡ್ತಾ ಇದ್ದೀನಿ, ಬಟ್ ವಿತ್ ಅ ಡಿಫರೆಂಟ್ ಟೈಪ್, ದಟ್ಸ್ ಆಲ್. ಓಕೆ, ಸೊ ಏನ್ ಮಾಡ್ಬೇಕು ಇವಾಗ, ಕಾಸ್ ಥೀಟಾ ಎರಡರಲ್ಲೂ ಕಾಮನ್ ಇದೆ, ಕಾಸ್ ಥೀಟಾ ಕಾಮನ್ ತಗೊಳ್ಳಿ. ನೆಕ್ಸ್ಟ್ ಏನ್ ಬರುತ್ತೆ, 1 ಮೈನಸ್ 2 ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ನೆಕ್ಸ್ಟ್ ಡಿವೈಡೆಡ್ ಬೈ ಏನಿದೆ ನೆಕ್ಸ್ಟ್ ಇಲ್ಲಿ 2 ಸೈನ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ, ಎರಡರಲ್ಲೂ ಸೈನ್ ಥೀಟಾ ಕಾಮನ್ ಇದೆ, ಸೈನ್ ಥೀಟಾ ಕಾಮನ್. ನೆಕ್ಸ್ಟ್ ಏನ್ ಬರುತ್ತೆ, 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ಬರುತ್ತೆ. ಸಪೋಸ್ ಇದೆರಡು ಸೇಮ್ ಆಗಿದ್ರೆ ನಾನು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದಾಗಿತ್ತು, ಮುಗಿದೋಗ್ತಿತ್ತು ಪ್ರಾಬ್ಲಮ್. ಬಟ್ ಸೇಮ್ ಇಲ್ಲ, ಸೇಮು ಇಲ್ಲ. ಆಮೇಲೆ ಡೈರೆಕ್ಟ್ ಆಗಿ ನೀವು ಐಡೆಂಟಿಟೀಸ್ ಸಬ್ಸ್ಟಿಟ್ಯೂಟ್ ಮಾಡಕ್ಕಾಗಲ್ಲ. ಯಾಕೆ, ಐಡೆಂಟಿಟಿಗೆ ದ ಕೋಎಫಿಷಿಯಂಟ್ ಶುಡ್ ಬಿ 1, ಕಾಸ್ ಸ್ಕ್ವೇರ್ ಥೀಟಾ ಕೋಎಫಿಷಿಯಂಟ್ 1, ಸೈನ್ ಸ್ಕ್ವೇರ್ ಥೀಟಾ ಕೋಎಫಿಷಿಯಂಟ್ 1. ಬಟ್ ಇಲ್ಲಿ ಅದು ಇಲ್ಲ. ಓಕೆ, ಸೊ ಏನ್ ಮಾಡ್ಬೇಕು ನೀವು ಇವಾಗ, ನಿಮಗೆ ಬೇರೆ ಆಪ್ಷನ್ ಇಲ್ಲದೆ ಇದ್ದಾಗ ಏನಂತಾರೆ, ಇವಾಗ ಯಾರು ನಿಮಗ್ ಫ್ರೆಂಡ್ಸ್ ಇಲ್ಲ, ಯಾರು ನಿಮಗ್ ಕಾಪಾಡಕ್ಕಿಲ್ಲ ಅಂದಾಗ ಒಬ್ಬ ಇರ್ತಾನೆ ಅಂತ ಹೇಳ್ತಾರೆ. ಯಾರದು, ಅಲ್ಲ ರಿಯಲ್ ಲೈಫ್ ಅಲ್ಲಿ ದೇವರು, ಕರೆಕ್ಟಾ? ಬಟ್ ಒಬ್ಬ ಇರ್ತಾನೆ. ಈ ಸೆಂಟೆನ್ಸ್ ನಾಪ್ಕ ಇಟ್ಕೊಳ್ಳಿ. ನಮಗೆ ಎಲ್ಲಾ ಬಿಟ್ಟು ಹೋಗ್ಬಿಟ್ರೆ ಜೀವನದಲ್ಲಿ ನಮಗೆ ಏನೂ ದಾರಿನೇ ಇಲ್ಲ ಅಂದಾಗ ಒಂದೇ ಒಂದು ದಾರಿ ಇರುತ್ತೆ. ಆ 1 ಎಲ್ಲಿದೆ, 1ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ನಾನು ಹೇಳ್ದೆ ನಿಮ್ಗೆ ಏನು ಕಾಣಿಸ್ತಿದ್ದಾಗ ದಾರಿ 1 ಸಬ್ಸ್ಟಿಟ್ಯೂಷನ್.
ಓಕೆ, ಸೊ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇವಾಗ ನಿಮ್ಗೆ 3 ಆಪ್ಷನ್ ಇದೆ. ಇಲ್ಲಿ ಸೈನ್ ಅಂಡ್ ಕಾಸ್ ಅಲ್ಲಿ ಇರೋದ್ರಿಂದ ನಾನು ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಇವಾಗ ಕಾಸ್ ಥೀಟಾ ತಗೋತೀನಿ, ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಮಾಡ್ತೀನಿ. ಯಾಕೆ, ಇಡೀ ಎಕ್ಸ್ಪ್ರೆಷನ್ ಇರೋದು ಸೈನ್ ಅಂಡ್ ಕಾಸ್ ಅಲ್ಲಿ, ಅದಕ್ಕೆ. ನೆಕ್ಸ್ಟ್ ಮೈನಸ್ 2 ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ, ಇದು ಹಂಗೆ ಇತ್ತು ಅದನ್ನೇ ಬರ್ತಿದೀನಿ. ಹೋಲ್ ಡಿವೈಡೆಡ್ ಬೈ ಇಲ್ಲೇನಾಗುತ್ತೆ ಸೈನ್ ಥೀಟಾ ಹಂಗೆ ಬರುತ್ತೆ. ನೆಕ್ಸ್ಟ್ ಇಲ್ಲೂ ಅಷ್ಟೇ 2 ಸೈನ್ ಸ್ಕ್ವೇರ್ ಥೀಟಾ ಹಂಗೆ ಇರಲಿ. ಓಕೆ, ಮೈನಸ್ ಆಫ್, ಬಿಕಾಸ್ ಇಲ್ಲಿ ಮೈನಸ್ ಇದೆ ಅದಕ್ಕೆ ಬ್ರಾಕೆಟ್ ಬರೀತೀನಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಓಕೆ, ಇವಾಗೆಲ್ಲ ಎಕ್ಸ್ಪ್ಯಾಂಡ್ ಮಾಡೋಣ. ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಇಲ್ಲೇನಾಗುತ್ತೆ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2 ಕಾಸ್ ಸ್ಕ್ವೇರ್ ಥೀಟಾ ಏನಾಗುತ್ತೆ, ಸೈನ್ ಸ್ಕ್ವೇರ್ ಥೀಟಾ ಹಂಗೆ ಇರುತ್ತೆ, ಇಲ್ಲಿ ಮೈನಸ್ ಜಾಸ್ತಿ ಇದೆ, ಸೊ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಇಲ್ಲೇನಾಗುತ್ತೆ ಓಪನ್ ಮಾಡಿದ್ರೆ ಬ್ರಾಕೆಟ್ ಓಪನ್ ಮಾಡ್ಬೇಕಲ್ವಾ, ಈಗ 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಇಂಟು ಪ್ಲಸ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಓಕೆ, ಸೊ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಏನ್ ಉಳ್ಕೊಂಡಿದೆ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇದೆ, ಡಿವೈಡೆಡ್ ಬೈ 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1 ಸೈನ್ ಸ್ಕ್ವೇರ್ ಥೀಟಾ, ಇಲ್ಲಿ ಏನು ಉಳ್ಕೊಂಡಿದೆ, ಇಲ್ಲೂ ಅದೇ ಉಳ್ಕೊಂಡಿದೆ, ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಅಂಡ್ ಎನಿವೇ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಇದೆರಡನ್ನು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು. ಕಾಸ್ ಬೈ ಸೈನ್ ಇಸ್ ವಾಟ್, ಕಾಸ್ ಬೈ ಸೈನ್ ಇಸ್ ಕಾಟ್ ಥೀಟಾ, ದಟ್ ಈಸ್ ಯುವರ್ ರಿಕ್ವೈರ್ಡ್ RHS. ಮುಗೀತು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸೈನ್ ಎ ಮೈನಸ್ ಕಾಟ್ ಎ ಬೈ ಸೈನ್ ಎ ಪ್ಲಸ್ ಕಾಸ್ ಎ. ಓಹೋ, ತುಂಬಾ ದೊಡ್ಡದಿದೆ ಇದು ಪ್ರಾಬ್ಲಮ್. ಇದನ್ನ ನೀವೇ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ಇನಿಷಿಯಲ್ ಸ್ಟೆಪ್ಸ್ ಮಾಡ್ಬಿಟ್ಟು ಬಿಡ್ತೀನಿ, ಕಂಟಿನ್ಯೂ ಮಾಡೋದು ನೀವು. ಓಕೆ, ಈಗ ನೋಡಿ ಎರಡು ಬೇರೆ ಬೇರೆ ಟರ್ಮ್ಸ್, LCM ಡೈರೆಕ್ಟ್ ಆಗಿ ತಗೋತೀನಿ. ಸೈನ್ ಎ ಪ್ಲಸ್ ಕಾಸ್ ಎ ಇಂಟು ಸೈನ್ ಎ ಮೈನಸ್ ಕಾಸ್ ಎ ಇಂಟು ಸೈನ್ ಎ ಮೈನಸ್ ಕಾಸ್ ಎ. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಎರಡೂನು, ಇಲ್ಲಿ ಸೈನ್ ಎ ಮೈನಸ್ ಕಾಸ್ ಎ ಆಲ್ರೆಡಿ ಇದೆ, ಅದನ್ನೇ ತಿರ್ಗಾ ಮಲ್ಟಿಪ್ಲೈ ಮಾಡ್ತೀರಾ, ಏನಾಗುತ್ತೆ ಸೈನ್ ಎ ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ, ಇಲ್ಲೂ ಪ್ಲಸ್ ಇದೆ ಅದನ್ನೇ ಪ್ಲಸ್ ಬರೀತೀನಿ, ಇಲ್ಲೇನಾಗುತ್ತೆ ಇವಾಗ ಸೈನ್ ಎ ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತೀರಾ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಮೈನಸ್ 2 ಸೈನ್ ಎ ಕಾಸ್ ಎ. ನೆಕ್ಸ್ಟ್ ಪ್ಲಸ್ ಇಲ್ಲೇನಾಗುತ್ತೆ ಈಗ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಕಾಸ್ ಎ ಆಗುತ್ತೆ. ಬುದ್ಧಿ ಇದ್ದವ್ರು ಏನ್ ಮಾಡ್ತೀರಾ, ಫಸ್ಟ್ ಡೈರೆಕ್ಟ್ ಆಗಿ ಯಾವ್ದು ಕಾಣಿಸುತ್ತೆ, ಸೈನ್ ಸ್ಕ್ವೇರ್ ಎ ಕಾಸ್ ಸ್ಕ್ವೇರ್ ಎ ಕಾಣಿಸ್ತಿದೆ, ಸೊ ಇದನ್ನ ಏನಂತ ಬರೀತೀರಾ 1 ಅಂತ ಬರೀತೀರಾ. ನೆಕ್ಸ್ಟ್ ಸೇಮ್ ಅದೇ ಇಲ್ಲೂ ಇದೆ, ಸೊ 1 + 1 ಏನಂತ 1 + 1 ಬರೀತೀನಿ, ಮೈನಸ್ 2 ಸೈನ್ ಎ ಪ್ಲಸ್ 2 ಸೈನ್ ಎ ಕ್ಯಾನ್ಸಲ್, ಹೋಲ್ ಡಿವೈಡೆಡ್ ಬೈ ಏನ್ ಉಳ್ಕೊಂಡಿದೆ, ಇದು ಯಾವ ಫಾರ್ಮ್ ಅಲ್ಲಿ ಇದೆ, ಇದು a + b ಟು a - b ಫಾರ್ಮ್ ಅಲ್ಲಿ ಇದೆ, ಸೊ ಏನ್ ಬರಿಬಹುದು ನೀವು ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಅಂತ ಬರಿಬಹುದು. ಡೈರೆಕ್ಟ್ ಆಗಿ ಮಾಡ್ತಾ ಇಲ್ಲಿ ಇಷ್ಟು ಈ ಲೆವೆಲ್ ಬಂದ್ಮೇಲೆ ನೀವು ಇದು ಅಟ್ಲೀಸ್ಟ್ ಇದು ಮಾಡ್ಬೇಕು ನೀವೇ. ಓಕೆ, ನೆಕ್ಸ್ಟ್ ನನಗೆ ಬೇಕಾಗಿರೋದೇನು, ಸೈನ್ ಸ್ಕ್ವೇರ್ ಟರ್ಮ್ಸ್ ಇರಬೇಕು, ಕಾಸ್ ಸ್ಕ್ವೇರ್ ಇರಬಾರ್ದು, ಸೊ ನಾನು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಏನಾದ್ರೂ ಮಾಡಿ. ಸೊ 2 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಮೈನಸ್ ಆಫ್ ಕಾಸ್ ಸ್ಕ್ವೇರ್ ಏನಂತ ಬರಿಬಹುದು, 1 ಮೈನಸ್ ಸೈನ್ ಸ್ಕ್ವೇರ್ ಅಂತ ಬರಿಬಹುದಾ, ಅದನ್ನೇ ಬರಿತೀವಿ. ಸೊ ವಿಚ್ ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಇಂಟು ಏನ್ ಬರಿಬಹುದು, ಸೈನ್ ಸ್ಕ್ವೇರ್ ಎ ಮೈನಸ್ 1 ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಸೈನ್ ಸ್ಕ್ವೇರ್ ಆಗುತ್ತೆ. ಸೊ ಡಿನಾಮಿನೇಟರ್ ಎರಡು ಸರಿ ಸೈನ್ ಸ್ಕ್ವೇರ್ ಇರೋದ್ರಿಂದ 2/2 ಸೈನ್ ಸ್ಕ್ವೇರ್ ಬರೀತೀನಿ, ಏನ್ ಉಳಿದಿದೆ -1 ಉಳಿದಿದೆ, ಅದೇ ಆನ್ಸರ್, ದಟ್ ಈಸ್ ದ ರಿಕ್ವೈರ್ಡ್ RHS. ನೆಕ್ಸ್ಟ್ ಕ್ವೆಶ್ಚನ್ ತುಂಬಾ ಇಂಪಾರ್ಟೆಂಟ್ ಇದು, ಬಿಕಾಸ್ ಈ ಕ್ವೆಶ್ಚನ್ LB ಅಲ್ಲಿ ಡಿಫಿಕಲ್ಟ್ ಅಂತ ಮಾರ್ಕ್ ಮಾಡಿದ್ದಾರೆ ಅಂಡ್ ಐ ಹ್ಯಾವ್ ಟೇಕನ್ ಡೈರೆಕ್ಟ್ಲಿ ಫ್ರಮ್ ಯುವರ್ LB. ಏನಕ್ಕೆ ಇದೆಲ್ಲ ಒಟ್ಟಿಗೆ ಮಾಡಿಸ್ತಿರೋದು ಅಂದ್ರೆ, ಬಿಕಾಸ್ ನಾನು ಈಗ ತಾನೇ ಲಾಸ್ಟ್ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಹೇಳಿದೆ, ನಮಗ್ ಏನು ವಿಧಿ ಇಲ್ಲದೆ ಇದ್ದಾಗ ನಮ್ಮನ್ನ ಕಾಪಾಡಕ್ ಒಬ್ಬ ಇರ್ತಾನೆ ಅಂತ, ಆ ಒಂದನ್ನೇ ಇಲ್ಲೂ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಮೇ ಬಿ ನನ್ನ ಪ್ರಕಾರ ಏನ್ ಮಾಡ್ಬೋದು ನೀವು ಸೀಕೆಂಟ್ ಎ ಟ್ಯಾನ್ ಎನ ಯು ವುಡ್ ಕನ್ವರ್ಟ್ 1/cos ಎ 1/sin ಎ ಮಾಡ್ತೀರಾ, ನೀವೇನೋ ಮಾಡಿ, ಓಕೆ, ಬಟ್ ಸ್ಟಿಲ್ ಇವನ್ ಆಫ್ಟರ್ ಯು ಸಿಂಪ್ಲಿಫೈ ಎವ್ರಿಥಿಂಗ್, ಇಲ್ಲಿ ಎಲ್ಲದಕ್ಕೂ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಸಿಂಪ್ಲಿಫೈ ಮಾಡಿದ್ರು, ನಾನು ಏನ್ ಸ್ಟೆಪ್ ಹೇಳಿದ್ನೋ ಒಂದ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಅಂತ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಮಾಡ್ಲೇಬೇಕು ನೀವು. ಓಕೆ, ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಮಾಡ್ತಾ ಇದ್ದೀನಿ, ಬಿಕಾಸ್ ನಾನು ತುಂಬಾ ಪ್ರಾಕ್ಟೀಸ್ ಮಾಡಿದ್ದೀನಿ. ನನಗೆ ಈ ಫಾರ್ಮ್ ನೋಡಿದ ತಕ್ಷಣ ನೋಡಿ, ಸೀಕೆಂಟು ಟ್ಯಾನ್ -1, ಸೀಕೆಂಟು ಟ್ಯಾನ್ ರಿಪೀಟ್ ಆಗ್ತಿದೆ, 1 ಇದೆ ಅಂದ್ರೆ ಅಂಡರ್ಸ್ಟುಡ್, ಎಲ್ಲೋ ಒಂದ್ ಕಡೆ ನಾನು 1 ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಇಷ್ಟು ಗೊತ್ತಿರೋದ್ರಿಂದ ನಾನು ಮಾಡ್ತಾ ಇದ್ದೀನಿ. ಅಗೇನ್ ಇಟ್ ಕಮ್ಸ್ ವಿತ್ ಪ್ರಾಕ್ಟೀಸ್. ಓಕೆ, ಸೊ ಫಸ್ಟ್ ನಾನು ಏನ್ ಮಾಡಬೇಕು, 1 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಏನಾಗುತ್ತೆ ನೆಕ್ಸ್ಟ್ ಮೈನಸ್ ಆಫ್ 1 ಅಂದ್ರೆ ಸೀಕೆಂಟ್ ಟ್ಯಾನ್ ಅಲ್ಲಿ ಬರೆದ್ರೆ ಏನಿರುತ್ತೆ, ಅದು ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ, ಹೋಲ್ ಡಿವೈಡೆಡ್ ಬೈ ಏನಿದೆ ಅದನ್ನೇ ಬರೆಯೋಣ, ಟ್ಯಾನ್ ಎ ಮೈನಸ್ ಸೀಕೆಂಟ್ ಎ ಪ್ಲಸ್ 1 ಅಂತ ಬರ್ತೀವಿ. ಓಕೆ, ನೆಕ್ಸ್ಟ್ ನಾವ್ ಏನ್ ಬರ್ತೀವಿ ನೋಡಿ ಒಂದ್ಸರಿ. ಈಗ ಯೂಶಲಿ ಏನ್ ಮಾಡ್ಬೇಕು, ನೆಕ್ಸ್ಟ್ ಸ್ಟೆಪ್ ಶುಡ್ ಬಿ ಈ ಮೈನಸ್ ಸೈನ್ ಎರಡಕ್ಕೂ ನಾನು ಕೊಡ್ಬೇಕು.
ಬಟ್ ಬಿಫೋರ್ ದಟ್ ಯೋಚನೆ ಮಾಡಿ, ನಾವು ಏನ್ ಸಬ್ಸ್ಟಿಟ್ಯೂಟ್ ಮಾಡಿದೀವೋ ಐ ಕ್ಯಾನ್ ಈಸಿಲಿ ಯೂಸ್ ಆಲ್ಜಿಬ್ರಾ ಹಿಯರ್. ಕರೆಕ್ಟಾ? ನಾನು ಹೇಳಿದೀನಿ ಒಂದು ಆರ್ಡರ್ ಅಲ್ಲೇ ಬರುತ್ತೆ ಎಲ್ಲ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಅಂತ. ನಾನು ಆಲ್ಜಿಬ್ರಾ ಯೂಸ್ ಮಾಡ್ಬೋದಲ್ವಾ ಇಲ್ಲಿ? ಸೊ ಆಲ್ಜಿಬ್ರಾ ಯೂಸ್ ಮಾಡಿದ್ರೆ ಇದು ಹೆಂಗ್ ಕಾಣಿಸ್ತಿದೆ? ದಿಸ್ ಇಸ್ ಲುಕಿಂಗ್ ಲೈಕ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಕರೆಕ್ಟಾ? ಸೊ ಇದನ್ನ ಕನ್ವರ್ಟ್ ಮಾಡೋಣ. ನೆಕ್ಸ್ಟ್ ಸೀಕೆಂಟ್ a ಪ್ಲಸ್ tan a ಇದು ಹಂಗೆ ಇರ್ಲಿ. ಓಕೆ, ಮೈನಸ್ ಏನಾಗುತ್ತೆ ಇವಾಗ ಇಲ್ಲಿ? ಮೈನಸ್ ಆಫ್ ಇದನ್ನ ಹೆಂಗ್ ಕನ್ವರ್ಟ್ ಮಾಡ್ಬೋದು ನೀವು? ಸೀಕೆಂಟ್ a ಮೈನಸ್ tan a ಇಂಟು ಸೀಕೆಂಟ್ a ಪ್ಲಸ್ tan a ಅಂತ ಬರಿಬಹುದು. ಕರೆಕ್ಟಾ? ಯಾಕೆ? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಇಸ್ a ಮೈನಸ್ b ಇಂಟು a ಪ್ಲಸ್ b ಹೋಲ್ ಡಿವೈಡೆಡ್ ಬೈ ಅಗೇನ್ ಏನಿದೆ ಇಲ್ಲಿ? tan a ಮೈನಸ್ ಸೀಕೆಂಟ್ a ಪ್ಲಸ್ 1 ಅಂತ ಇದೆ. ಓಕೆ, ಈಗ ನೋಡಿ ಇದು ಫಸ್ಟ್ ಟರ್ಮ್ ಲೆಕ್ಕ, ಇದು ಒಂದು ಟರ್ಮ್ ಮೈನಸ್ ಇದು ಇನ್ನೊಂದು ಟರ್ಮ್. ಎರಡು ಟರ್ಮ್ಸ್ ಅಲ್ಲಿ ಏನ್ ಕಾಮನ್ ಕಾಣಿಸ್ತಿದೆ ನಿಮ್ಗೆ? ಆಸ್ ಐ ಕ್ಯಾನ್ ಸಿ, ನನಗೆ ಸೀಕೆಂಟ್ a ಪ್ಲಸ್ tan a ಇಲ್ಲೂ ಇದೆ, ಸೀಕೆಂಟ್ a ಪ್ಲಸ್ tan a ಇಲ್ಲೂ ಇದೆ. ಸೊ ಎರಡನ್ನು ಸೇರಿಸಿ ನಾನು ಕಾಮನ್ ತಗೋತೀನಿ. ಸೀಕೆಂಟ್ a ಪ್ಲಸ್ tan a ಕಾಮನ್ ತಗೊಂಡ್ರೆ ಏನ್ ಉಳ್ಕೊಳ್ಳುತ್ತೆ? 1 ಮೈನಸ್ ಇಲ್ಲೇನ್ ಉಳ್ಕೊಳ್ಳುತ್ತೆ? ಸೀಕೆಂಟ್ a ಮೈನಸ್ tan a ಉಳ್ಕೊಳ್ಳುತ್ತೆ. ಕರೆಕ್ಟಾ? ಹೋಲ್ ಡಿವೈಡೆಡ್ ಬೈ ಇಲ್ಲೇನಿದೆ ಡಿನಾಮಿನೇಟರ್ ಅಲ್ಲಿ? tan a ಮೈನಸ್ ಸೀಕೆಂಟ್ a ಪ್ಲಸ್ 1 ಇದೆ. ಈಗ ಇದು ಹೆಂಗು ಕಾಮನ್ ಇದೆ ಅಲ್ವಾ? ಇದನ್ನ ಓಪನ್ ಮಾಡೋಣ, ಮೇ ಬಿ ಅದು ನಮಗೆ ಹೆಲ್ಪ್ ಆಗ್ಬೋದು ನೆಕ್ಸ್ಟ್. ಓಕೆ, ಸೊ ಏನ್ ಮಾಡ್ತೀನಿ ಇವಾಗ? ಹೆಲ್ಪ್ ಆಗ್ಲಿ ಅಂತ ಇದನ್ನ ಬೇಕಾದ್ರೆ ನಾನು ಸೀಕೆಂಟ್ a ಪ್ಲಸ್ tan a ಹಂಗೆ ಇದೆ ಅಲ್ವಾ, ಅದನ್ನ ಹಂಗೆ ಬಿಡ್ತೀನಿ. ಸೀಕೆಂಟ್ a ಪ್ಲಸ್ tan a ಹಂಗೆ ಇರ್ಲಿ ಇದು. ಓಕೆ, ಇಂಟು ಇಲ್ಲಿ ಇದೆಲ್ಲ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ ಇವಾಗ. 1 ಮೈನಸ್ ಸೀಕೆಂಟ್ a ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ tan a ಆಗುತ್ತೆ. ಪ್ಲಸ್ tan a ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಿದೆ? tan a ಮೈನಸ್ ಸೀಕೆಂಟ್ a ಪ್ಲಸ್ 1 ಇದೆ. ನಾನು ಇವಾಗ ಇದಕ್ಕೆ ಬ್ರಾಕೆಟ್ ಹಾಕ್ತೀನಿ. ಈಗ ನೋಡಿ ನಿಮ್ಮ ಡಿನಾಮಿನೇಟರ್ಸ್ ಇತ್ತಲ್ಲ, ಡಿನಾಮಿನೇಟರ್ಸ್ ಇಲ್ಲೇನಿತ್ತು ಎರಡು ಸೇಮ್ ಬರ್ತಾ ಇದೆಯಾ? ನೋಡಿ tan a ಪಾಸಿಟಿವ್ tan a ಮೈನಸ್ ಸೀಕೆಂಟ್ a ಮೈನಸ್ ಸೀಕೆಂಟ್ a ಪಾಸಿಟಿವ್ 1 ಪಾಸಿಟಿವ್ 1 ಇವೆರಡನ್ನು ಕ್ಯಾನ್ಸಲ್ ಮಾಡಬಹುದು. ಏನ್ ಉಳಿದಿದೆ ಇವಾಗ? ಸೀಕೆಂಟ್ a ಪ್ಲಸ್ tan a ಉಳಿದಿದೆ. ಹಂಗನ್ಬಿಟ್ಟು ಇಲ್ಲಿ ನಿಲ್ಸಕ್ಕಾಗಲ್ಲ, ಬಿಕಾಸ್ ನಮ್ಗಿನ ಆನ್ಸರ್ ಸಿಕ್ಕಿಲ್ಲ ಅಲ್ವಾ? ಸೊ ಏನ್ ಮಾಡ್ಬೇಕು ಇವಾಗ? ನನಗೆ ಬೇಕಾಗಿರೋ ಆನ್ಸರ್ ಕಾಸ್ ಇದೆ ಡಿನಾಮಿನೇಟರ್ ಅಲ್ಲಿ. ಈ ಎರಡಕ್ಕೂ ಡಿನಾಮಿನೇಟರ್ ಕಾಸೇ ಬರೋದು. ಸೊ ಏನ್ ಬರುತ್ತೆ ಇಲ್ಲಿ? 1 ಬೈ ಕಾಸ್ ಎ ಬರುತ್ತೆ, ಪ್ಲಸ್ ಇಲ್ಲೇನ್ ಬರುತ್ತೆ? ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಬರುತ್ತೆ. ಎರಡಕ್ಕೂ ಸೇಮ್ ಡಿನಾಮಿನೇಟರ್, ಸಿಂಗಲ್ ಡಿನಾಮಿನೇಟರ್ ಇರೋದ್ರಿಂದ ಕಾಸ್ ಎ ಬರುತ್ತೆ. 1 ಪ್ಲಸ್ ಸೈನ್ ಎ ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು ಯುವರ್ RHS. ಈಸಿ ಇತ್ತಾ? ಫಸ್ಟ್ ಆಲ್ಜಿಬ್ರಾ ಟ್ರೈ ಮಾಡಿ. ಆಗ್ತಿಲ್ಲ ಅಂದಾಗ ಮಾತ್ರ ನೀವು ಏನಕ್ಕೆ ಹೋಗ್ಬೇಕು? ಯಾರು ಇಲ್ಲದ ಒಬ್ಬ ದೇವ್ರ ಹತ್ರ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್, ನೆಕ್ಸ್ಟ್ ಟೈಪ್, ಸಾರಿ ನೆಕ್ಸ್ಟ್ ಕ್ವೆಶ್ಚನ್ ಅಲ್ಲ, ಸಾಕು ಆ ಟೈಪ್ ಸಾಕು. ತುಂಬಾ ಈಸಿ ಟೈಪ್ ಇದು, ಬಟ್ ಏನೋ ಗೊತ್ತಿಲ್ಲ, ಜಾಸ್ತಿ ಬರೋದೇ ಈ ಟೈಪ್ ಇಂದ ಕ್ವೆಶ್ಚನ್ಸ್. ಇದೇ ಟೈಪ್ ನ ತುಂಬಾ ಅವಾಯ್ಡ್ ಮಾಡ್ತಾರೆ ಮಕ್ಕಳು. ಓಕೆ, ಬೇಸಿಕಲಿ ಸಿಂಪಲ್ ನೋಡಿ, ಯಾವಾಗ ನಿಮಗೆ ರೂಟ್ ಇರುತ್ತೆ, ಯಾವಾಗ ನಿಮಗೆ ಪ್ರೂವಿಂಗ್ ರೂಟ್ ಇಂದ ಬರುತ್ತೆ, ತಲೆಯಲ್ಲಿ ಫಿಕ್ಸ್ ಆಗ್ಬಿಡಿದ ನೀವು ರಾಷನಲೈಸ್ ಮಾಡಬೇಕು. ಡಿನಾಮಿನೇಟರ್ ಅಲ್ಲಿ ಏನ್ ಸೈನ್ ಇರುತ್ತೋ ಅದ್ರ ಉಲ್ಟಾ ಸೈನ್ ನ ಮೇಲೆ ನ್ಯೂಮರೇಟರ್ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಬೇಕು. ಏನಿಲ್ಲಿ ಎಕ್ಸ್ಟ್ರಾ ಏನು ಸ್ಪೆಷಲ್ ಅಂದ್ರೆ, ಈಗ ಸಪೋಸ್ ಫಸ್ಟ್ ನಾನು ಒಂದು ಪ್ಯಾಟರ್ನ್ ನೋಡ್ತಾ ಇದ್ದೀನಿ, ಏನು? ಒಂದು ರೂಟ್ ಪ್ಯಾಟರ್ನ್. ರೂಟ್ ಒಳಗಡೆ ಏನಾಗ್ತಿದೆ? ಸೈನ್ ಏನೇ ಮೈನಸ್ ಸೈನ್ ಏನೇ ಪ್ಲಸ್ ಈ ತರ ಡಿನಾಮಿನೇಟರ್ ಫ್ರಾಕ್ಷನ್ ಅಲ್ಲಿ ಅಲ್ಲಿ ಇಲ್ಲಿ ಚೇಂಜ್ ಆಗ್ತಿದೆ. ದಟ್ ಈಸ್ ಅ ಪ್ಯಾಟರ್ನ್. ಸಪೋಸ್ ರೂಟ್ ಇಲ್ಲ ಅಂದ್ರೆ, ಸಪೋಸ್ ಇಲ್ಲಿ ಬರ್ದಿದ್ದೀನಲ್ಲ ಈ ಫಾರ್ಮ್ ಅಲ್ಲಿ ಇದ್ರೂನು, ಸಪೋಸ್ ಇಫ್ ಇಟ್ ಇಸ್ ಇನ್ ದಿಸ್ ಫಾರ್ಮ್ ವಿತೌಟ್ ರೂಟ್ ಆ ಫಾರ್ಮ್ ಇದ್ರೂನು, ಕೆಲವೊಂದ್ಸರಿ ನೀವೇನೂ ಮಾಡಕ್ ಆಗಿಲ್ಲ ಅಂದಾಗ, ಆ ಒಂದು ನಿಮಗೆ ಹೆಲ್ಪ್ ಮಾಡಕ್ ಆಗಿಲ್ಲ ಅಂದಾಗ, ಯು ಕ್ಯಾನ್ ಗೋ ಫಾರ್ ರಾಷನಲೈಸಿಂಗ್. ಸೊ 1 ಮೈನಸ್ ಎ ಬೈ 1 ಪ್ಲಸ್ ಎ ನಾರ್ಮಲ್ ಆಗಿ ಬಂದ್ರು, ರೂಟ್ ಆಫ್ 1 ಮೈನಸ್ ಎ ಬೈ 1 ಪ್ಲಸ್ ಎ ಬಂದ್ರು, ಯು ಕ್ಯಾನ್ ಈಸಿಲಿ ರಾಷನಲೈಸ್. ಇಫ್ ನಿಮ್ಗೆ ಏನು ಆಪ್ಷನ್ ಕಾಣಿಸ್ತಿಲ್ಲ ಅಂದಾಗ ಯು ಕ್ಯಾನ್ ರಾಷನಲೈಸ್. ಓಕೆ, ಇವಾಗ ನಾನು ರೂಟ್ ತಗೊಂಡಿದ್ದೀನಿ ಫಸ್ಟ್, ಸೊ ಐ ವಿಲ್ ಸ್ಟಾರ್ಟ್ ವಿತ್ ದಿಸ್. ರೂಟ್ ಆಫ್ ಫುಲ್ ರೂಟೇ ತಗೊಂಡ್ಬಿಡ್ತೀನಿ, ಒಂದೇ ಸರಿ ಆಗೋಗುತ್ತೆ. ರೂಟ್ ಆಫ್ 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇದೆ. ಸೊ ಗೊತ್ತಾಯ್ತಿದ್ದು, ಇದನ್ನ ನೋಡಿದ ತಕ್ಷಣ ಫಸ್ಟ್ ಸ್ಟೆಪ್ ಏನು? ರಾಷನಲೈಸಿಂಗ್. ಇಂಟು ಡಿನಾಮಿನೇಟರ್ ಪ್ಲಸ್ ಇದೆ, ಸೊ 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಮಾಡಬೇಕು. ಎಲ್ಲ ಅಂಡರ್ ದ ರೂಟ್. ಓಕೆ, ಸೊ ರೂಟ್ ಆಫ್ ಏನಾಗುತ್ತೆ? 1 ಮೈನಸ್ ಸೈನ್ ಎ ಇಂಟು 1 ಮೈನಸ್ ಸೈನ್ ಎ ಏನಾಗುತ್ತೆ? 1 ಮೈನಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಡಿವೈಡೆಡ್ ಬೈ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗುತ್ತೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಓಕೆ, ಇಸ್ ಈಕ್ವಲ್ ಟು ರೂಟ್ ಆಫ್ ಏನಿದೆ? ಇದನ್ನ ನಾನು ಎಕ್ಸ್ಪ್ಯಾಂಡ್ ಮಾಡಕ್ ಹೋಗಲ್ಲ, ಬಿಕಾಸ್ ರೂಟ್ ಇದೆ, ನಂಗೆ ಅದು ಹೆಲ್ಪ್ ಮಾಡುತ್ತೆ. 1 ಮೈನಸ್ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇದೇನೋ 1 ಮೈನಸ್ ಸೈನ್ ಸ್ಕ್ವೇರ್ ಬರುತ್ತೆ. 1 ಮೈನಸ್ ಸೈನ್ ಸ್ಕ್ವೇರ್. ವಾಟ್ ಇಸ್ 1 ಮೈನಸ್ ಸೈನ್ ಸ್ಕ್ವೇರ್? 1 ಮೈನಸ್ ಸೈನ್ ಸ್ಕ್ವೇರ್ ಇದನ್ನ ನಾನು ಸಬ್ಸ್ಟಿಟ್ಯೂಟ್ ಮಾಡೋದಲ್ವಾ? ಏನಂತ ಮಾಡ್ತೀನಿ ಸಬ್ಸ್ಟಿಟ್ಯೂಷನ್? ನಾನು ರೂಟ್ ಆಫ್ ಇದೆ ಕಂಟಿನ್ಯೂಯಿಂಗ್, ರೂಟ್ ಆಫ್ ಏನ್ ಮಾಡ್ತೀನಿ? ಇದನ್ನ ಮೇಲೆ ಹಂಗೆ ಇಟ್ಕೋತೀನಿ. 1 ಮೈನಸ್ ಸೈನ್ ಎ ಹೋಲ್ ಸ್ಕ್ವೇರ್ ಹಾಗೆ ಇರುತ್ತೆ. 1 ಮೈನಸ್ ಸೈನ್ ಸ್ಕ್ವೇರ್ ಏನಂತ ಬರೀತೀನಿ? ಕಾಸ್ ಸ್ಕ್ವೇರ್ ಎ ಅಂತ ಬರೀತೀನಿ. ಅಗೇನ್ ಕಾಸ್ ಸ್ಕ್ವೇರ್ ಎ, ಈಗ ನೋಡಿ
4 ಅಥವಾ 2 ಸ್ಕ್ವೇರ್ ಎರಡು ಒಂದೇನೆ. ಸೊ ಐ ಕ್ಯಾನ್ ರೈಟ್ 4 in 2 ಅಲ್ವಾ, ಅದೇ ತರ ಇಲ್ಲಿ ಕಾಸ್ ಸ್ಕ್ವೇರ್ ಎ ಇದೆ, ನಾನು ಇದನ್ನ ಡೈರೆಕ್ಟ್ ಆಗಿ ಏನಂತ ಬರೀಬಹುದು, ಐ ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ ಕಾಸ್ ಎ ಹೋಲ್ ಸ್ಕ್ವೇರ್. ಏನು ಚೇಂಜ್ ಆಗಿಲ್ಲ, ನಾನು ಪವರ್ ಅಲ್ಲಿ ಬರ್ತಿದ್ದೀನಿ ಅಷ್ಟೇ. ಎರಡಕ್ಕೂ ಪವರ್ ಇದೆ, ಸೊ ಏನ್ ಮಾಡ್ಬೋದು, ಸೇಮ್ ರೂಟ್ ಒಳಗಡೆ ಇರೋದ್ರಿಂದ ಐ ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ 1 ಮೈನಸ್ ಸೈನ್ ಎ ಬೈ ಕಾಸ್ ಎ, ಇದಿಷ್ಟಕ್ಕೂ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಸೊ ವೆನ್ ಅ ಸ್ಕ್ವೇರ್ ಟರ್ಮ್ ಇಸ್ ದೇರ್ ಅಂಡರ್ ದ ರೂಟ್, ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಏನ್ ಉಳ್ಕೊಳುತ್ತೆ ನಿಮ್ಮ ಹತ್ರ, 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಉಳ್ಕೊಳುತ್ತೆ. ಇದೇನೋ ಬೇಕಿದ್ ನಿಮ್ಗೆ? ಇಲ್ಲ, ನಿಮ್ಗೆ ಬೇರೆ ಏನೋ ಬೇಕು, ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ಬೇಕು. ಸಿಂಪಲ್ ನೋಡಿ, ಫಸ್ಟ್ ಸ್ಟೆಪ್ ತರ ಇದು. ಡಿನಾಮಿನೇಟರ್ ಸೇಮ್ ಇದೆ, ಸ್ಪ್ಲಿಟ್ ಮಾಡಿದ್ರೆ ಮುಗೀತು. ಸೊ ಏನ್ ಮಾಡ್ತೀನಿ ಇವಾಗ, 1 ಬೈ ಕಾಸ್ ಎ ಮೈನಸ್ ಸೈನ್ ಎ ಬೈ ಕಾಸ್ ಎ ಆಗುತ್ತೆ. 1 ಬೈ ಕಾಸ್ ಎ ಏನು, 1 ಬೈ ಕಾಸ್ ಎ ಇದಿಷ್ಟು ಮಾತ್ರ ಏನಂತ ಬರೀಬಹುದು, ಸೀಕೆಂಟ್ ಎ ಮೈನಸ್ ಸೈನ್ ಎ ಬೈ ಕಾಸ್ ಎ ಏನು, ಟ್ಯಾನ್ ಎ. ಸೊ RHS ಬಂತು. ಅರ್ಥ ಆಯ್ತಲ್ವಾ? ಓಕೆ, ಸಪೋಸ್ ನಿಮಗೆ ರೂಟ್ ಇಲ್ಲ ಅಂದಿದ್ರೆ ನೀವು ಈ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನ ನೀವು ಎಕ್ಸ್ಪ್ಯಾಂಡ್ ಮಾಡ್ತಿದ್ರಿ ಅಷ್ಟೇ. ಓಕೆ, ಅದು ನೆಕ್ಸ್ಟ್ ನಾನು ಫಾಲೋಯಿಂಗ್ ಪ್ರಾಬ್ಲಮ್ಸ್ ಅಲ್ಲಿ ಪ್ರಾಬ್ಲಮ್ ಇದೆ ಅದು, ಅದನ್ನು ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಬೈ 1 ಮೈನಸ್ ಕಾಸ್ ಎ, ಏನು ಮಾಡಲ್ಲ ನೀವು. 1 ಮೈನಸ್ ಕಾಸ್ ನಾನು ಫಸ್ಟ್ ಸ್ಟೆಪ್ ತೋರಿಸ್ತೀನಿ, ಮಿಕ್ಕಿದೆಲ್ಲ ನಿಮ್ ಕೆಲಸ, ನೀವೇ ಮಾಡ್ಬೇಕಿದು, ಬಿಕಾಸ್ ನಾನು ಫ್ರೀ ಫಾರ್ಮ್ ತೋರಿಸ್ಬೇಕು. ಸೇಮ್ ಪ್ರಾಬ್ಲಮ್ ಫ್ರೀ ಫಾರ್ಮ್ ತೋರಿಸ್ತೀನಿ ನೆಕ್ಸ್ಟ್. ಓಕೆ, ಸೊ ಇಲ್ಲಿ ಏನ್ ಮಾಡ್ತೀರಾ, ವಾಟ್ ವಿಲ್ ಬಿ ಯುವರ್ ಫಸ್ಟ್ ಸ್ಟೆಪ್, 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ. 1 ಮೈನಸ್ ಇದೆ, ವಿಚ್ ಮೀನ್ಸ್ ಯು ಹ್ಯಾವ್ ಟು ಮಲ್ಟಿಪ್ಲೈ ವಾಟ್, 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಆನ್ ಬೋತ್ ದ ಸೈಡ್ಸ್ ಅಂಡರ್ ದ ರೂಟ್. ಓಕೆ, ಸೊ ಏನಾಗುತ್ತೆ ಇದು, ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ದಿಸ್ ಇಸ್ ವಾಟ್, 1 ಮೈನಸ್ ಡಿವೈಡೆಡ್ ಬೈ 1 ಮೈನಸ್ ಇದೇನಾಗುತ್ತೆ, ಕಾಸ್ ಸ್ಕ್ವೇರ್ ಎ ಆಗುತ್ತೆ. ನೆಕ್ಸ್ಟ್ ವಾಟ್ ಇಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ, ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಸೈನ್ ಸ್ಕ್ವೇರ್. ಸೊ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಇದರಿಂದ ನೆಕ್ಸ್ಟ್ ಏನಾಗುತ್ತೆ, ಎರಡು ಕ್ಯಾನ್ಸಲ್, 1 ಬೈ ಸೈನ್ ಎ ಕೊಸಿಕೆಂಟ್, ಕಾಸ್ ಎ ಬೈ ಸೈನ್ ಎ ಕಾಟ್ ಎ. ಅದು ನೀವೇ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ನಾನು ಇದನ್ನೇ ಸಪೋಸ್ ಫ್ರೀ ಫಾರ್ಮ್ ಅಲ್ಲಿ ಮಾಡಿದ್ರೆ ಏನಿರುತ್ತೆ. ಅಗೇನ್ ಇಲ್ಲಿ ಏನು ಮಾಡಿದ್ನೋ ಇರಿ, ನಾನೇ ಟೆಕ್ನಾಲಜಿ ಯೂಸ್ ಮಾಡೋಣ ಸ್ವಲ್ಪ. ಇದಿಷ್ಟು ಸೆಲೆಕ್ಟ್ ಮಾಡ್ಕೊಂತೀನಿ, ಇದಿಷ್ಟು ಅಲ್ಲ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸೇಮ್ ಸ್ಟೆಪ್ಸ್ ಅದಕ್ಕೆ. ಓಕೆ, ಇಲ್ವಾ ಸೇಮ್ ಸ್ಟೆಪ್ಸ್. ಬಟ್ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಇವಾಗ ಏನ್ ಮಾಡ್ತೀನಿ, ಈ ರೂಟ್ ನೆಲ್ಲ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಸೊ ಈ ತರ ಫ್ರೀ ಫಾರ್ಮ್ ಕೊಟ್ಟಾಗ ಫಸ್ಟ್ ಸ್ಟೆಪ್ ಏನು, ಫಸ್ಟ್ ಸ್ಟೆಪ್ ರಾಷನಲೈಸಿಂಗ್. ಇಲ್ಲೂ ರಾಷನಲೈಸ್ ಮಾಡಿರೋದು, ಅದು ಸ್ಕ್ವೇರ್ ಆಯ್ತು, ಆಮೇಲೆ ಇಲ್ಲಿ ಸೈನ್ ಸ್ಕ್ವೇರ್ ಆಗಿದೆ, ಇಲ್ಲಿ ನಿಂತಿದೆ ಅಂತ ಅನ್ಕೊಳ್ಳಿ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಇವಾಗ, ಐ ಹ್ಯಾವ್ ಟು ಇಲ್ಲಿಂದ ಕಂಟಿನ್ಯೂ ಮಾಡಿದ್ರೆ, ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ, ಇಲ್ಲಿವರೆಗೂ ಸೇಮ್, ಎರಡರಲ್ಲೂ ಸೇಮ್ ಇಲ್ಲಿವರೆಗೂ. ಇಲ್ಲಿ ರೂಟ್ ಇರುತ್ತೆ, ಸ್ಕ್ವೇರ್ ಗಳು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸ್ಕ್ವೇರ್ ಬಂದಿದೆ, ಅಷ್ಟೇ ಡಿಫರೆನ್ಸ್. ಏನಾಗುತ್ತೆ, 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಏನಾಗುತ್ತೆ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab 2 ಕಾಸ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಓಕೆ, ಸೊ ಇನ್ನೊಂಚೂರು ಮೇಲ್ ತಗೊಂಡ್ರೆ ಮೇ ಬಿ ಇಲ್ಲೇ ಮುಗಿಸ್ಬೋದು ಅದನ್ನ. ಓಕೆ, ಇವಾಗ ಏನಾಗುತ್ತೆ, ಎಲ್ಲದಕ್ಕೂ ನಾನು ಸ್ಪ್ಲಿಟ್ ಮಾಡ್ಬಿಡ್ತೀನಿ ಸೈನ್ ಸ್ಕ್ವೇರ್ ನ. 1 ಬೈ ಸೈನ್ ಸ್ಕ್ವೇರ್ ಎ ಪ್ಲಸ್ ನೆಕ್ಸ್ಟ್ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಎ ಬೈ ಸೈನ್ ಸ್ಕ್ವೇರ್ ಎ, ನೆಕ್ಸ್ಟ್ ಪ್ಲಸ್ 2 ಕಾಸ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಓಕೆ, ಸೊ ಕಂಟಿನ್ಯೂಯಿಂಗ್ ಇದೆಲ್ಲ ಮೇಲೆ ಹೋಗ್ಬಿಡಪ್ಪ, ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ ನೀಟಾಗಿ. ಓಕೆ, ನೆಕ್ಸ್ಟ್ 1 ಬೈ ಸೈನ್ ಸ್ಕ್ವೇರ್ ಏನು, ಕೊಸಿಕೆಂಟ್ ಸ್ಕ್ವೇರ್ ಅದನ್ನ ಬರೀರಿ. ಕಾಸ್ ಬೈ ಸೈನ್ ಏನು, ಕಾಟ್ ಸ್ಕ್ವೇರ್ ಅದನ್ನ ಬರೀರಿ. ಪ್ಲಸ್ ಇಲ್ಲಿ ಸೈನ್ ಸ್ಕ್ವೇರ್ ಇದೆಯಲ್ಲ ಅದನ್ನ ಡಿವೈಡ್ ಮಾಡ್ತೀನಿ, 2 ಕಾಸ್ ಎ ಬೈ ಬರೀ ಸೈನ್ ಎ ಬರೀತೀನಿ, ಇಂಟು ಈ ಉಳಿದಿರೋದೇನು, ಇನ್ನೊಂದು 1 ಬೈ ಸೈನ್ ಉಳಿದಿದೆ, 1 ಬೈ ಸೈನ್ ಹಿಂಗ್ ಬರೀತೀನಿ. ಈಗೆಲ್ಲ ಕನ್ವರ್ಟ್ ಮಾಡ್ಬಿಟ್ರೆ ಏನಾಗುತ್ತೆ ಇವಾಗ, ಇದು ಹಂಗೆ ಇದೆ, ಕೊಸಿಕೆಂಟ್ ಸ್ಕ್ವೇರ್ ಹಂಗೆ ಇರ್ಲಿ, ಪ್ಲಸ್ ಕಾಟ್ ಸ್ಕ್ವೇರ್ ಹಂಗೆ ಇರ್ಲಿ, ಪ್ಲಸ್ ಕಾಸ್ ಎ ಬೈ ಸೈನ್ ಏನು 2 ಕಾಟ್ ಎ, 1 ಬೈ ಸೈನ್ ಏನು ಕೊಸಿಕೆಂಟ್. ಇವಾಗ ನೋಡಿ ನಿಮ್ಗೆ ಏನೋ ಒಂದು ಫಾರ್ಮ್ ಅಂತಲ್ವಾ, ಫಾರ್ಮ್ ಹೆಂಗ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಕೊಸಿಕೆಂಟ್ ಸ್ಕ್ವೇರ್ ಇದೆ, ಇದನ್ನ ಎ ಸ್ಕ್ವೇರ್ ಅಂತ ಕರಿತೀವಿ. ಕಾಟ್ ಸ್ಕ್ವೇರ್ ಇದೆ, ಇದನ್ನ ಬಿ ಸ್ಕ್ವೇರ್ ಅಂತ ಕರಿತೀವಿ. ನೆಕ್ಸ್ಟ್ 2 ಕಾಟ್ ನ ಏನಂತ ತಗೊಂಡಿದ್ವಿ, ಬಿ ಅಂತ, ಬಿ ಅಲ್ಲೇನಿದೆ ಎ. ಇದು ಯಾವ ತರ ಕಾಣಿಸ್ತಿದೆ ನಿಮ್ಗೆ, ಇಸ್ ಇಟ್ ಲುಕಿಂಗ್ ಲೈಕ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್? ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಎ ಜಾಗದಲ್ಲಿ ಯಾರು ಬರೀತೀರಾ, ಯು ವಿಲ್ ರೈಟ್ ಕೊಸಿಕೆಂಟ್ ಎ. ಬಿ ಜಾಗದಲ್ಲಿ ಯಾರು ತಗೊಂಡ್ರಿ, ಕಾಟ್ ಎ ಹೋಲ್ ಸ್ಕ್ವೇರ್ ವಿಚ್ ಇಸ್ ನಥಿಂಗ್ ಬಟ್ RHS. ಮುಗೀತು, ಈಸಿ ಇತ್ತಾ? ಓಕೆ, ಇದೇ ತರ ಈಸಿ ಇರುತ್ತೆ ಕ್ವೆಶ್ಚನ್, ಬಟ್ ನೀವು ಬರೆಯುವಾಗ ಹುಷಾರಾಗಿ ಬರೀಬೇಕಷ್ಟೇ. ಕರೆಕ್ಟ್? ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಸ್ವಲ್ಪ ಈಸಿ ಅನ್ಸಲ್ಲ, ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಬರುವಂತದ್ದು ಇದೇ ತರ ಪ್ರಾಬ್ಲಮ್ಸ್.
ನೋಡಿ ಇದಕ್ಕೆ ಹಿಂದೆ ಇಲ್ಲ ಮುಂದೆ ಇಲ್ಲ. ಹಾಗೆ ನಾನು ಹೇಳಿದೆ ಗೋ ಬಿಹೈಂಡ್ ದ ಪ್ಯಾಟರ್ನ್. ನಿಮಗೆ ಪ್ಯಾಟರ್ನ್ ಗೊತ್ತಾದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ ನೀವ್ ಏನ್ ಮಾಡ್ಬಿಡ್ತೀರಾ, ಹಬ್ಬ ಅಂದ್ರೆ 1 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಅಂಡ್ ಅಗೈನ್ 1 ನಿಮಗೆ ಯೂಸ್ ಆಗೋ ತರ ಇಲ್ಲಿ ಇಲ್ಲ. ಸೊ ಏನ್ ಮಾಡ್ಬೋದು, ಲಾಸ್ಟ್ ಆಪ್ಷನ್ ಇಸ್ ಯು ಹ್ಯಾವ್ ಟು ರಾಷನಲೈಸ್. ಇದೆಲ್ಲ ನೀವು ಟ್ರೈ ಮಾಡ್ಬೇಕು. ನಿಮಗೆ ಫಸ್ಟ್ 15 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರಲ್ಲ, ಇದೇ ಕೆಲಸ ನಿಮ್ದು. ಅದು ಮಾಡ್ಲಾ ಇದು ಮಾಡ್ಲಾ, ಯಾವ್ದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಇದನ್ನೆಲ್ಲ ನೀವು ಟ್ರೈ ಮಾಡ್ಬೇಕು. ಗಾಟ್ ಇಟ್? ಇವಾಗ ಇಲ್ಲಿ 1 ಯೂಸ್ ಇಲ್ಲ, ಸೊ ಯಾವ್ದು ಯೂಸ್ ಆಗುತ್ತೆ, ರಾಷನಲೈಸಿಂಗ್. ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ ಇಂಟು ರಾಷನಲೈಸ್ ಅಂದ್ರೆ ಏನು, ಇಲ್ಲಿ 1 ಮೈನಸ್ ಕಾಸ್ ಥೀಟಾ ಜೊತೆ ಮಲ್ಟಿಪ್ಲೈ ಆಗುತ್ತೆ, ಇಲ್ಲೂ 1 ಮೈನಸ್ ಕಾಸ್ ಥೀಟಾ ಜೊತೆ ಮಲ್ಟಿಪ್ಲೈ ಆಗುತ್ತೆ. ನೆಕ್ಸ್ಟ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ನ್ಯೂಮರೇಟರ್ ಏನಾಗುತ್ತೆ, ಸೈನ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ವಾಟ್, ಇಟ್ ಇಸ್ ಸೈನ್ ಸ್ಕ್ವೇರ್ ಥೀಟಾ. ನೆಕ್ಸ್ಟ್ ಸೈನ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಅಂತ ಬರೀತೀನಿ. ಓಕೆ, ನಮಗೆ ಕೊಸಿಕೆಂಟ್ ಬೇಕಲ್ವಾ, ಸೊ ಏನ್ ಮಾಡ್ತೀನಿ ಇವಾಗ, ಸ್ಪ್ಲಿಟ್ ಮಾಡ್ಬಿಡ್ತೀನಿ. ಸ್ಪ್ಲಿಟ್ ಆಗಲ್ವಲ್ಲ ಹಂಗೆ, ಕೊಸಿಕೆಂಟ್ ಥೀಟಾ ಬೇಕು. ಸ್ಪ್ಲಿಟ್ ಮಾಡ್ಬೇಕಂದ್ರೆ ಫಸ್ಟ್ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಸೈನ್ ಥೀಟಾ ಇವಾಗ ಮಲ್ಟಿಪ್ಲೈ ಮಾಡ್ತಾ ಇದೀನಿ. ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ. ನೋಡಿ ಐಡಿಯಾ, ಪ್ರಾಕ್ಟೀಸ್ ವಿಲ್ ಗಿವ್ ಯು ದ ಐಡಿಯಾ. ಇಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಇದನ್ನ ನೀವು ಸೈನ್ ನೀವು ಸೆಪರೇಟ್ ಮಾಡ್ಬಿಟ್ರೆ ಕಾಸ್ ಥೀಟಾ ವಿಲ್ ಬಿ ಲೆಫ್ಟ್ ಅಲೋನ್. ಆಕ್ಚುಲಿ ಮಾಡ್ಬೋದು, ಅದೇ ಮಾಡೋಣ, ಯಾಕೋ ಅದೇ ಸಿಂಪಲ್ ಅನಿಸ್ತು, ಒಳ್ಳೇದು. ಇದೆಲ್ಲ ಸುಮ್ಮನೆ ಕಾಂಪ್ಲಿಕೇಶನ್. ಓಕೆ, ಒಂದು ಸೈನ್ ಇರುತ್ತೆ. ಸೊ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಏನು ಉಳ್ಕೊಂಡಿದೆ ಇಲ್ಲಿ, ಸೈನ್ ಥೀಟಾ ಉಳ್ಕೊಂಡಿದೆ. ಇವಾಗ ಸ್ಪ್ಲಿಟ್ ಮಾಡಿ ಏನ್ ಬರುತ್ತೆ, 1 ಬೈ ಸೈನ್ ಥೀಟಾ ಮೈನಸ್ ಏನ್ ಬರುತ್ತೆ ನೆಕ್ಸ್ಟ್ ಇಲ್ಲಿ, ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಬರುತ್ತೆ. ಸೊ 1 ಬೈ ಸೈನ್ ಇಸ್ ವಾಟ್, ಕೊಸಿಕೆಂಟ್ ಥೀಟಾ ಮೈನಸ್ ಕಾಸ್ ಬೈ ಸೈನ್ ಇಸ್ ವಾಟ್, ಕಾಟ್ ಥೀಟಾ, ವಿಚ್ ಇಸ್ ನಥಿಂಗ್ ಬಟ್ RHS. ಅಲ್ಲ, ನೀವು ಅದನ್ನ ಮಾಡಿದ್ರು ಹಂಗೆ ಬರೋದು. ಸೈನ್ ಸ್ಕ್ವೇರ್ ಎರಡು ಸರಿ ಕ್ಯಾನ್ಸಲ್ ಆಗೋದಷ್ಟೇ, ಇಲ್ಲಿ ಡೈರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಟೈಪ್ ಅಂಡ್ ದ ಲಾಸ್ಟ್ ಟೈಪ್. ಈ ನೀವೇನ್ 1 2 3 4 ನೋಡಿದ್ರಿ, ಇದಿಷ್ಟು ನಿಮ್ಗೆ ಈಸಿ ಅಂತ ಅನ್ಸಿರ್ಲೇಬೇಕು. ಬಿಕಾಸ್ ನಾನು ಸೆಗ್ರಿಗೇಟ್ ಮಾಡಿದೀನಿ. ನಿಮಗೆ ಒಂದೇ ತರ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ನಿಮಗೆ ಕಾಣಿಸ್ತಾ ಇದೆ, ಯು ಆರ್ ಈಸಿಲಿ ಕಂಫರ್ಟೇಬಲ್ ಡೂಯಿಂಗ್ ಇಟ್. ಬಟ್ ಎಕ್ಸಾಮ್ ಅಲ್ಲಿ ಒಂದೇ ಒಂದು ಟೈಪ್ ಆಫ್ ಪ್ರಾಬ್ಲಮ್ ಕೊಡ್ತಾರೆ, ಅದು ಯಾವ್ದು ಬೇಕಾದ್ರೂ ಆಗಿರ್ಬೋದು, ಅದು ಯಾವ್ದು ಒಟ್ಟಿಗೆ ಬರಲ್ಲ. ಯಾಕಂದ್ರೆ ಮೇಲ್ಗಡೆ ನಿಮಗೆ ಪಾಲಿನಾಮಿಯಲ್ಸ್ ಇರ್ಬೋದು, ಲೀನಿಯರ್ ಇಕ್ವೇಶನ್ ಇರ್ಬೋದು, ಅದೆಲ್ಲ ತಲೆ ಕೆಡಿಸ್ಕೊಂಡು 4 ಮಾರ್ಕ್ಸ್ ಬರ್ತೀರಾ, ಅಥವಾ 3 ಮಾರ್ಕ್ಸ್ ಪ್ರಾಬ್ಲಮ್ ಅಲ್ಲಿ ಬರೋದು. ಯೂಶಲಿ 3 ಮಾರ್ಕ್ಸ್ ಬರ್ತೀರಾ, ಒದ್ದಾಡ್ತೀರಾ ಇದು ಮಾಡೋದಕ್ಕೆ. ಓಕೆ, ಅಗೇನ್ ಐ ಆಮ್ ಟೆಲಿಂಗ್, ಈ ಟೈಪ್ಸ್ ನಿಮಗೆ ಹೆಲ್ಪ್ ಮಾಡೋದು ಪ್ರಾಕ್ಟೀಸ್ ಮಾಡೋದಕ್ಕೆ. ಓಕೆ, ನಾನು ಪ್ರೋಸೆಸ್ ಹಿಂದೆ ಹೋಗಿ ಪ್ರಾಬ್ಲಮ್ ಹಿಂದೆ ಹೋಗ್ಬೇಡಿ. ನೀವು ಟ್ರಿಗ್ನೋಮೆಟ್ರಿ ಬಯಾಟ ಮಾಡಕ್ ಹೋಗ್ಬೇಡಿ, ಬಿಕಾಸ್ ಯೂಸ್ ಇಲ್ಲ. ಗಾಟ್ ಇಟ್? ಓಕೆ, ನೆಕ್ಸ್ಟ್ ಲಾಸ್ಟ್ ಟೈಪ್. ತುಂಬಾ ಟೈಪ್ಸ್, ಈ ಎಲ್ಲಾ ಟೈಪ್ಸ್ ಅಲ್ಲೂ ಈ ಪ್ರಾಬ್ಲಮ್ಸ್, ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಬಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಹೆಂಗ್ ಐಡೆಂಟಿಫೈ ಮಾಡಬೇಕು ಅಂತ ಹೇಳ್ತೀನಿ. ದ ಟೈಪ್ ನೇಮ್ ಇಸ್ ವೆರಿ ಸಿಂಪಲ್, MTR. ಇವಾಗ ಚೇಂಜ್ ಆಗಿದೆ ನನಗೆ ಗೊತ್ತು. MTR ತಿನ್ನೋ MTR ಅಲ್ಲ, ಮಲ್ಟಿಪಲ್ ಟ್ರಿಗನೋಮೆಟ್ರಿಕ್ ರೇಷಿಯೋ. ಓಕೆ, ಇದು ನನ್ನಲ್ಲೇ ಮೊದಲು MTR ಅದೆಲ್ಲ. ಓಕೆ, ಏನ್ ಮಲ್ಟಿಪಲ್ ಟ್ರಿಗನೋಮೆಟ್ರಿಕ್ ರೇಷಿಯೋ ಅಂದ್ರೆ, ಲುಕ್ ಅಟ್ ದ ಪ್ರಾಬ್ಲಮ್. ನಾನು ನಿಮಗೆ 3rd and 4th ಟೈಪ್ ಮಾಡುವಾಗ ಪ್ಯಾಟರ್ನ್ ಕಾಣಿಸ್ತು ನಿಮಗೆ. ಸೀಕೆಂಟ್ ಟ್ಯಾನ್ ಇತ್ತು, 1 ಇತ್ತು, ಡಿನಾಮಿನೇಟರ್ ಸೀಕೆಂಟ್ ಟ್ಯಾನ್ ಟರ್ಮ್ಸ್ ಇತ್ತು, ಸೈನ್ ಕಾಸೆ ಇತ್ತು, ಅದು ಪ್ಯಾಟರ್ನ್. ಈ ಪರ್ಟಿಕ್ಯುಲರ್ ಟೈಪ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಿಮಗೆ ಎಲ್ಲಾ ಡಿಫರೆಂಟ್ ಟೈಪ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸೈನ್ ಇದೆ, ಇಲ್ಲಿ ಕಾಟ್ ಇದೆ 2 ಆಯ್ತಾ, ನೆಕ್ಸ್ಟ್ ಕಾಸ್ ಇದೆ 3, ಟ್ಯಾನ್ ಇದೆ 4. ಬಟ್ ನಿಮಗೆ ಆನ್ಸರ್ ಬೇಕಿರೋದು ಸೈನ್ ಅಂಡ್ ಕಾಸ್ ಅಲ್ಲಿ. ಸಪೋಸ್ ಇಲ್ಲಿ ಬರೀ ಸೈನ್ ಕಾಸ್ ಆತರ ಇದ್ರೆ ನಾನು ನೀಟಾಗಿ ಹೇಳ್ತಿದ್ರೆ LCM ತಗೊಂಡು ಈಸಿಯಾಗಿ ಆಗುತ್ತೆ ಅಂತ. ಬಟ್ ಇಲ್ಲಿ ತುಂಬಾ ಮಲ್ಟಿಪಲ್ ತುಂಬಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇದೆ. ಸೊ ನೀವು ಏನೇನ್ ಕಲ್ತಿದ್ದೀರಾ ಎಲ್ಲ ಮಾಡ್ಬಿಡ್ಬೇಕು. ಗಾಟ್ ಇಟ್? ಸೊ ಐ ಅಂಡರ್ಸ್ಟುಡ್ ದಿಸ್ ಇಸ್ ಮಲ್ಟಿಪಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ. ಸೊ ನಾನು ಫಸ್ಟ್ ಏನ್ ಮಾಡ್ತೀನಿ, ಬೇಸಿಕ್ ಮೇಲ್ಗಡೆ ಇದೆ, ಕೆಳಗಡೆ ರೆಸಿಪ್ರೋಕಲ್ ಇದೆ, ಎಲ್ಲ ಕನ್ವರ್ಟ್ ಮಾಡ್ತೀನಿ. ಸೊ ಏನಾಗುತ್ತೆ, ಸೈನ್ ಹಂಗೆ ಇದೆ ಡಿವೈಡೆಡ್ ಬೈ 1 ಮೈನಸ್ ಏನ್ ಮಾಡ್ತೀನಿ ಇಲ್ಲಿ, ಕಾಸ್ ಎ, ಇಲ್ಲಿ ಹುಷಾರಾಗಿರ್ಬೇಕು, ಕಾಸ್ ಎ ಬೈ ಸೈನ್ ಎ ಮಾಡ್ತೀನಿ. ಅದೇ ತರ ಪ್ಲಸ್ ಇಲ್ಲಿ ಕಾಸ್ ಎ ಇದೆ, ಕಾಸ್ ಎ ಹಂಗೆ ಬಿಡ್ತೀನಿ. ಇಲ್ಲೇನಾಗುತ್ತೆ 1 ಮೈನಸ್ ಸೈನ್ ಎ ಬೈ ಕಾಸ್ ಎ ಅಂತ ಆಗುತ್ತೆ. ಇದು ಆನ್ಸರ್ ಬರ್ಸ್ಬೇಕು. ಸೊ ನಥಿಂಗ್ ಟು ಬೈ. ನೆಕ್ಸ್ಟ್ ಸಪೋಸ್ ಇದಿಲ್ಲ ಅನ್ಕೊಳ್ಳಿ, ನೀವು ಇದೆಲ್ಲ ಕೆಲಸ ಮುಗಿಸ್ಕೋಬೇಕಲ್ವಾ. ಸೊ ಸೈನ್ ಎ ಡಿವೈಡೆಡ್ ಬೈ ಏನಾಗುತ್ತೆ, ಸೈನ್ ಎ ಮೈನಸ್ ಕಾಸ್ ಎ ಹೋಲ್ ಡಿವೈಡೆಡ್ ಬೈ ಸೈನ್ ಎ ಆಗುತ್ತೆ. ಬಿಕಾಸ್ LCM ತಗೊಂಡ್ ಮಾಡಿರೋದು ಇಲ್ಲಿ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇತ್ತಾ, ಹೌದು ಪ್ಲಸ್ ಇತ್ತು. ನೆಕ್ಸ್ಟ್ ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಇಲ್ಲೇನಾಗುತ್ತೆ, ಕಾಸ್ ಎ ಮೈನಸ್ ಸೈನ್ ಎ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇದು 1, ಇಲ್ಲಿ ಡಿನಾಮಿನೇಟರ್ ಇಲ್ಲ, ಸೊ ಬೈ 1. ಈ ಸೈನ್ ಎ ಮೇಲ್ಗಡೆ ಹೋಗುತ್ತೆ, ಈ ಕಾಸ್ ಎ ಮೇಲ್ಗಡೆ ಹೋಗುತ್ತೆ. ಸೊ ದ ಹೋಲ್ ಪ್ರಾಬ್ಲಮ್ ಇಸ್ ನೌ, ಪ್ರಾಬ್ಲಮ್ ಏನಾಗುತ್ತೆ ಇವಾಗ, ಸೈನ್ ಎ ಇಂಟು ಸೈನ್ ಎ ಇಸ್ ವಾಟ್, ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ
ಓಕೆ ನೆಕ್ಸ್ಟ್ ಪ್ಲಸ್ ಕಾಸ್ ಅದೇ ತರ ಮೇಲೆ ಹೋದ್ರೆ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಇಲ್ಲೇನಾಗುತ್ತೆ ಕಾಸ್ ಎ ಮೈನಸ್ ಸೈನ್ ಎ ಆಗುತ್ತೆ. ಓಕೆ ಪರ್ಟಿಕ್ಯುಲರ್ಲಿ ಈ ಸ್ಟೆಪ್ ಗೆ ಎಲ್ರಿಗೂ ಕಷ್ಟ ಅನ್ಸೋದು, ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡ್ತೀನಿ ನೋಡಿ. ಇಲ್ಲಿ ಡಿನಾಮಿನೇಟರ್ ಸೈನ್ ಎ ಮೈನಸ್ ಕಾಸ್ ಎ ಇದೆ, ಇಲ್ಲಿ ಕಾಸ್ ಎ ಮೈನಸ್ ಸೈನ್ ಎ ಇದೆ. ಬಟ್ ಯೂಶಲಿ ಏನ್ ಮಾಡೋದು ನಾವು ಎರಡು ಬೇರೆ ಬೇರೆ, ನಾವು ಎಲ್ಸಿಎಂ ತಗೋಣ, ಮಲ್ಟಿಪ್ಲೈ ಮಾಡಿ ಎಲ್ಸಿಎಂ ತಗೋಬೇಕು, ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಏನೋ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳ್ತೀವಿ ಕರೆಕ್ಟಾ. ಬಟ್ ಇಲ್ಲಿ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ ಏನ್ ಚೇಂಜ್ ಇದೆ, ಹೌ ಕ್ಯಾನ್ ಐ ಮೇಕ್ ಇಟ್ ಸೇಮ್ ವಿತೌಟ್ ಆಕ್ಚುಲಿ ಟೇಕಿಂಗ್ ಎಲ್ಸಿಎಂ, ದಟ್ ಈಸ್ ಇಂಪಾರ್ಟೆಂಟ್. ನೀವು ಇಲ್ಲಿ ಎಲ್ಸಿಎಂ ತಗೊಂಡೇನೆ ಸೇಮ್ ಮಾಡ್ಬೋದು. ಹಿಂಗೆ ಸೈನ್ ಚೇಂಜ್ ಮಾಡ್ಬೋದು. ಯಾಕೆ ನೋಡಿ, ಇಲ್ಲೂ ಸೈನ್ ಅಂಡ್ ಕಾಸೆ ಇರೋದು, ಇಲ್ಲೂ ಸೈನ್ ಅಂಡ್ ಕಾಸೆ ಇರೋದು, ಬಟ್ ಇಲ್ಲಿ ಸೈನ್ ಪಾಸಿಟಿವ್ ಇದೆ, ಇಲ್ಲಿ ಸೈನ್ ನೆಗೆಟಿವ್ ಇದೆ. ಸೊ ನಾನು ಈ ಸೈನ್ ನ ಚೇಂಜ್ ಮಾಡ್ಬಿಟ್ರೆ ಇದು ಉಲ್ಟಾ ಆಗುತ್ತೆ ಅಷ್ಟೇ. ಸೊ ನಾನು ಏನ್ ಮಾಡ್ತೀನಿ ಇವಾಗ, ಈ ಸೈನ್ ಏನಿದೆಯೋ ವಿತೌಟ್ ಚೇಂಜಿಂಗ್, ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬಾರ್ದು, ಅದು ಹಂಗೆ ಇರಬೇಕು, ಬಟ್ ಟರ್ಮ್ಸ್ ಇರೋದು ಚೇಂಜ್ ಆಗ್ಬೇಕು. ಅಂದ್ರೆ ನಾನು ಈ ಸೈನ್ ನ ಏನಂತ ಕನ್ವರ್ಟ್ ಮಾಡ್ತೀನಿ, ಮೈನಸ್ ಅಂತ ಬರಿತೀನಿ. ಸೊ ಇದು ಮೈನಸ್ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಇದು ಎಲ್ಲದಕ್ಕೂ ಅದು ಎಫೆಕ್ಟ್ ಆಗುತ್ತೆ ಕರೆಕ್ಟಾ. ಸೊ ಅಫೆಕ್ಟ್ ಆಗ್ಬಾರ್ದು ಅಂತ ಏನ್ ಮಾಡ್ತೀನಿ, ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಸೈನ್ ಇತ್ತಲ್ವಾ, ಇಲ್ಲಿ ಮೈನಸ್ ಇದ್ರೆ ನೆಗೆಟಿವ್ ಫಸ್ಟ್ ಬರ್ಬೇಕು, ಸೈನ್ ಏನ್ ಬರ್ದ್ಬಿಡ್ತೀನಿ, ಮೈನಸ್ ಕಾಸ್ ಎ ಬರಿತೀನಿ, ಇನ್ನೇನು ಚೇಂಜ್ ಮಾಡಲ್ಲ, ಕಾಸ್ ಸ್ಕ್ವೇರ್ ಏನೇ ಇರ್ತೀನಿ. ಅರ್ಥ ಆಯ್ತಾ ಏನಾಯ್ತು ಅಂತ? ಪ್ಲಸ್ ಮೈನಸ್ ಆಯ್ತು, ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬಾರ್ದು ಅಂದ್ರೆ ಕಾಸ್ ಎ ಮೈನಸ್ ಇದೆ, ಉಲ್ಟಾ ಆಗುತ್ತೆ ಅಷ್ಟೇ. ಓಕೆ ಕಂಟಿನ್ಯೂಯಿಂಗ್, ಇಲ್ಲಿ ಏನಾಯ್ತು ಇವಾಗ, ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಆಯ್ತು. ಈಗ ನೋಡಿ ಎರಡರದು ಸೇಮ್ ಇದೆ ಡಿನಾಮಿನೇಟರ್. ಸೊ ಅಂಡರ್ ದ ಸೇಮ್ ಡಿನಾಮಿನೇಟರ್ ಬರೀತೀನಿ ಇವಾಗ. ಟರ್ಮ್ಸ್ ಏನಿದೆ, ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಇದೆ. ಇದೇನ್ ಕಾಣಿಸ್ತಿದೆ ಇವಾಗ, ಆಲ್ಜಿಬ್ರಾ ಐಡೆಂಟಿಟಿ ತರ ಕಾಣಿಸ್ತಿದೆಯಾ ಇದು, ಸೈನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್. ಸೊ ಏನ್ ಮಾಡ್ತೀರಿ ಇವಾಗ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಸೊ ಸೈನ್ ಎ ಮೈನಸ್ ಕಾಸ್ ಎ ಇಂಟು ಸೈನ್ ಎ ಪ್ಲಸ್ ಕಾಸ್ ಎ ಹೋಲ್ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ. ಸೊ ಸೇಮ್ ಟರ್ಮ್ಸ್ ಇದೆ, ಯು ಕ್ಯಾನ್ಸಲ್ ಆಲ್ ಆಫ್ ದೆಮ್. ಏನ್ ಉಳ್ಕೊಳ್ಳುತ್ತೆ ನಿಮ್ಮ ಹತ್ರ, ಯು ವಿಲ್ ಹ್ಯಾವ್ ಸೈನ್ ಎ ಪ್ಲಸ್ ಕಾಸ್ ಎ. ಅದೇ ಅನ್ಸುತ್ತೆ, ಬೇಕಿದಲ್ಲ ಚೆಕ್ ಮಾಡೋಣ ಕ್ವಶನ್ ನೋಡಿ, ಸೈನ್ ಎ ಪ್ಲಸ್ ಕಾಸ್ ಎ ಬೇಕಿತ್ತು, ಸೈನ್ ಎ ಪ್ಲಸ್ ಕಾಸ್ ಎ ಇದೆ. ನೆಕ್ಸ್ಟ್ ಕ್ವೆಶ್ಚನ್, cosecant a minus sin a into secant a minus cot a is equal to 1 by tan a plus cot a. Again, ಓದವಾಗೆ ಗೊತ್ತಾಗ್ತಿದೆ that there are many multiple trigonometric ratios ಇದೆ ಅಂತ ಗೊತ್ತಾಗ್ತಿದೆ ಕರೆಕ್ಟಾ. ಸೊ ಏನ್ ಮಾಡ್ಬೇಕು, ಒನ್ ಬೈ ಒನ್ ಎಲ್ಲ ಕನ್ವರ್ಟ್ ಮಾಡ್ಕೊಂಡು ಹೋಗೋಣ. cosecant a ಏನಂತ ಬರೀಬಹುದು, ಐ ಕ್ಯಾನ್ ರೈಟ್ cosecant a as 1 minus sin a ಕರೆಕ್ಟಾ, ಮೈನಸ್ sin a. ನೆಕ್ಸ್ಟ್ 1 by sin a minus sin a into secant a ಏನಂತ ಬರೀಬಹುದು, 1 by cos a ಮೈನಸ್ ಕಾಸ್ ಎ ಅಂತ ಬರೀಬಹುದು ಕರೆಕ್ಟಾ. ಸೊ 1 ಬೈ ಸೈನ್ ಎ ಮೈನಸ್ ಸೈನ್ ಎ ಅಂದ್ರೆ ಡಿನಾಮಿನೇಟರ್ ಏನಾಗುತ್ತೆ, ಇಲ್ಲಿ ಸೈನ್ ಎ ಆಗುತ್ತೆ, 1 ಮೈನಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ ಕರೆಕ್ಟಾ. ನೆಕ್ಸ್ಟ್ ಇಲ್ಲೇನಾಗುತ್ತೆ, ಸೇಮ್ ಇಲ್ಲೂ ಅಷ್ಟೇ ಮಲ್ಟಿಪ್ಲಿಕೇಶನ್ ಇದೆ ಹೆಂಗೂನು. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಕಾಸ್ ಎ ಆಗುತ್ತೆ, ಡಿನಾಮಿನೇಟರ್ ಏನಾಗುತ್ತೆ, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ ಕರೆಕ್ಟಾ. ಸೊ ವಾಟ್ ಇಸ್ 1 ಮೈನಸ್ ಸೈನ್ ಸ್ಕ್ವೇರ್ ಎ, 1 ಮೈನಸ್ ಸೈನ್ ಸ್ಕ್ವೇರ್ ಎ ಇಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು ಇಲ್ಲೇನಾಗುತ್ತೆ, ಸೈನ್ ಸ್ಕ್ವೇರ್ ಎ ಆಗುತ್ತೆ ಡಿವೈಡೆಡ್ ಬೈ ಕಾಸ್ ಎ ಆಗುತ್ತೆ. ಸೊ ಒನ್ ಕಾಸ್ ಗೆಟ್ಸ್ ಕ್ಯಾನ್ಸಲ್ಡ್, ಒನ್ ಸೈನ್ ಗೆಟ್ಸ್ ಕ್ಯಾನ್ಸಲ್ಡ್. ಸೊ ಏನ್ ಉಳಿದಿದೆ ಇಲ್ಲಿ, ಒಂದು ಕಾಸ್ ಉಳಿದಿದೆ, ಇನ್ನೊಂದು ಸೈನ್ ಉಳಿದಿದೆ. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಕರಿತೀವಿ. ಇನ್ನ ನಮ್ಗೆ ಸಿಕ್ಕಿಲ್ಲ, ನಮಗೆ ಏನ್ ಬೇಕೋ ಅದಿನ್ನ ಸಿಕ್ಕೇ ಇಲ್ಲ ನಮ್ಗೆ. ಓಕೆ, ಸೊ ಏನ್ ಮಾಡ್ಬೇಕು, ಆಸ್ ಯು ಕ್ಯಾನ್ ಸಿ, ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಜಾಸ್ತಿ ಸಿಂಪ್ಲಿಫಿಕೇಶನ್ ಮಾಡಕ್ ಆಗಲ್ಲ, ಬಿಕಾಸ್ ಮ್ಯಾಕ್ಸಿಮಮ್ ಬರೋದೇ ಇದು ಆನ್ಸರ್. ನೀವು ಏನೇ ಪಲ್ಟಿ ಹೊಡೆದ್ರು ಲಾಸ್ಟ್ ಆನ್ಸರ್ ಇದೇ ಬರೋದು. ಸೊ ಏನ್ ಮಾಡ್ಬೇಕು ಇವಾಗ, ನೀವು ರೈಟ್ ಹ್ಯಾಂಡ್ ಸೈಡ್ ಸ್ವಲ್ಪ ಮಾಡಿಫೈ ಮಾಡಬೇಕು. ಹೌ ಡು ಯು ಮಾಡಿಫೈ, ಈಗ ನೋಡಿ ರೈಟ್ ಹ್ಯಾಂಡ್ ಸೈಡ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಏನಿದೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ, 1 by tan a plus cot a ಇದೆ ಕರೆಕ್ಟಾ. ಈಗ ಸಪೋಸ್ ನಿಮಗೆ ಪ್ರಾಬ್ಲಮ್ ಬರೀ tan a plus cot a ಕೊಟ್ಟಿದ್ರೆ, ಅಂದ್ರೆ ನಿಮ್ಗೆ ಬರೀ tan a plus cot a ಅಂತ ಕೊಟ್ಟಿದ್ರೆ, ಹೌ ಡು ಯು ಬ್ರಿಂಗ್ ಇಟ್ ಟು ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್, ನೀವು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತೀರಾ. ಅದೇ ಕೆಲಸ ಇಲ್ಲೂ ಮಾಡಿ, ಬಟ್ ತಲೆಯಲ್ಲಿ ಇಟ್ಕೊಳ್ಳಿ ದಟ್ 1 ಮೇಲ್ಗಡೆ ಇದೆ ಅಂತ. ಓಕೆ, ಸೊ ಏನಾಗುತ್ತೆ ಇಲ್ಲಿ, ಸೈನ್ ಎ ಬೈ ಕಾಸ್ ಎ ಪ್ಲಸ್ ಕಾಸ್ ಎ ಬೈ ಸೈನ್ ಎ ಕರೆಕ್ಟಾ. ಎಲ್ಸಿಎಂ ಏನಾಗುತ್ತೆ ಇಲ್ಲಿ, ಎಲ್ಸಿಎಂ ಇಸ್ ಕಾಸ್ ಎ ಸೈನ್ ಎ, ಎಲ್ಸಿಎಂ ಇಸ್ ಕಾಸ್ ಎ ಸೈನ್ ಎ. ಸೊ ಸೈನ್ ಸ್ಕ್ವೇರ್ ಇಲ್ಲಿ ಹೋಗುತ್ತೆ, ಕಾಸ್ ಸ್ಕ್ವೇರ್ ಇಲ್ಲಿ ಹೋಗುತ್ತೆ. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಬರುತ್ತೆ. ಅಗೈನ್ ಇದು ಎಲ್ಲಾದ್ರೂ ಮೇಲ್ಗಡೆ ಏನಿದೆ, ಇದು ಎಲ್ಲಾದ್ರೂ ಮೇಲ್ಗಡೆ ಏನಿದೆ, ಇದು ಎಲ್ಲಾದ್ರೂ ಮೇಲ್ಗಡೆ ಏನಿದೆ, ಓ ಇದು ಹಿಂಗ್ ಬರಲ್ವಾ. ಓಕೆ, ಎನಿವೆ ಇದು ಎಲ್ಲಾದ್ರೂ ಮೇಲ್ಗಡೆ 1 ಇದೆ. ಸೊ 1 ಬೈ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಏನು 1 ಡಿವೈಡೆಡ್ ಬೈ ಕಾಸ್ ಎ ಇಂಟು ಸೈನ್ ಎ ಬರುತ್ತೆ. ಓಕೆ, ಸೊ ಈಸಿಯಾಗಿ ನಾನು ಇದನ್ನ ಮೇಲ್ಗಡೆ ತಗೊಂಡು ಹೋಗ್ಬೋದು. ಸೊ ಕಾಸ್ ಎ ಇಂಟು ಸೈನ್ ಎ ಡಿವೈಡೆಡ್ ಬೈ 1 ಇಸ್ ನಥಿಂಗ್ ಬಟ್ ಕಾಸ್ ಎ ಇಂಟು ಸೈನ್ ಎ.
ನೋಡಿ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಕಾಸ್ ಎ ಇಂಟು ಸೈನ್ ಎ ಇದೆ, ರೈಟ್ ಹ್ಯಾಂಡ್ ಸೈಡ್ ಕಾಸ್ ಎ ಇಂಟು ಸೈನ್ ಎ ಇದೆ, ಹೆನ್ಸ್ ಪ್ರೂವ್ಡ್. ಎಕ್ಸ್ಪ್ರೆಷನ್ ಟ್ರೈ ಮಾಡೋಣ. ಸೈನ್ ಎ ಇಂಟು 1 ಪ್ಲಸ್ tan ಎ ಪ್ಲಸ್ ಕಾಸ್ ಎ ಇಂಟು 1 ಪ್ಲಸ್ ಸೀಕೆಂಟ್ ಎ ಇಸ್ ಈಕ್ವಲ್ ಟು ಸೀಕೆಂಟ್ ಎ ಪ್ಲಸ್ ಕೊಸಿಕೆಂಟ್ ಎ. ಆರೋ ಬಂದ್ಬಿಡಿದೆ ಇದ್ರಲ್ಲಿ. ಓಕೆ, ಸೊ ಅಗೇನ್ ಆಸ್ ಯೂಶುವಲ್ ಮಲ್ಟಿಪಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇದೆ, ವಿಚ್ ಮೀನ್ಸ್ ಐ ಹ್ಯಾವ್ ಟು ಫೋಕಸ್ ಮೋರ್ ಆನ್ ಕನ್ವರ್ಟಿಂಗ್ ಎವ್ರಿಥಿಂಗ್ ಟು ಬೇಸಿಕ್ ರೇಷಿಯೋ. ಸೊ ಫಸ್ಟ್ ಬೇಸಿಕ್ ರೇಷಿಯೋ ಕನ್ವರ್ಟ್ ಮಾಡೋಣ. ಸೈನ್ ಎ ಇದೆ, ಸೈನ್ ಎ ಬರೀತೀನಿ. ಓಕೆ, ಇಂಟು 1 ಪ್ಲಸ್ tan ಎ ಇದೆ, tan ಎ ನ ಸೈನ್ ಅಂಡ್ ಕಾಸ್ ಟರ್ಮ್ಸ್ ಅಲ್ಲಿ ಬರೀಬಹುದು. ಸೈನ್ ಎ ಬೈ ಕಾಸ್ ಎ ಅಂತ ಬರ್ಕೊಳ್ಳಿ ಇದನ್ನ. ನೆಕ್ಸ್ಟ್ ಪ್ಲಸ್ ಇದನ್ನ ಕಾಸ್ ಎ ಅಂತಾನೆ ಇರ್ಲಿ. ನೆಕ್ಸ್ಟ್ ಏನಾಗುತ್ತೆ ಇದು 1 ಪ್ಲಸ್ ಕಾಸ್ ಎ ಬೈ ಸೈನ್ ಎ ಆಗುತ್ತೆ. 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಫಾರ್ಮುಲಾ ಆಗುತ್ತೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀನಿ, ಮಲ್ಟಿಪ್ಲೈ ಮಾಡ್ಬಿಡಿ ಎರಡನ್ನು. ಸೈನ್ ಎ ಪ್ಲಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಆಗುತ್ತೆ. ಪ್ಲಸ್ ಕಾಸ್ ಎ ಪ್ಲಸ್ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಆಗುತ್ತೆ. ಈಗ ನೋಡಿ, ನಾನು LCM ತಗೊಳ್ಳೋದನ್ನ ಅವಾಯ್ಡ್ ಮಾಡ್ತಿದ್ದೀನಿ. ಏನಕ್ಕೆ ಅವಾಯ್ಡ್ ಮಾಡ್ತಿದ್ದೀನಿ ಅಂದ್ರೆ, ಬೇಸಿಕಲಿ ನಾನು LCM ತಗೊಂಡ್ರೆ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡ್ಬೇಕು. ನೋಡಿ, ಸೈನ್ ಎ ಇಂಟು ಕಾಸ್ ಎ ಯೂಸ್ ಇಲ್ಲ. ಸಿಂಗಲ್ ಟರ್ಮ್ಸ್ ಪ್ರಾಡಕ್ಟ್ ಆಗಿ ಬಂದಾಗ ನನಗೇನು ಯೂಸ್ ಮಾಡಲ್ಲ, ಅದು ಕರೆಕ್ಟ್, ಅದು ಯೂಸ್ ಉಪಯೋಗಿಸಕ್ಕೆ ಆಗಲ್ಲ ನನದು. ಹಾಗೆ ಇಲ್ಲಿ ಕಾಸ್ ಸ್ಕ್ವೇರ್ ಏನೋ ಯೂಸ್ ಮಾಡಬಹುದೇನೋ. ಓಕೆ, ಕಾಸ್ ಸ್ಕ್ವೇರ್ ಯೂಸ್ ಮಾಡುತ್ತಲ್ವಾ. ಓಕೆ ಓಕೆ, ಇಲ್ಲಿ ಕಾಸ್ ಇದೆ, ಇಲ್ಲಿ ಸೈನ್ ಇದೆ. ಹಾ ನೋಡಿ, ಓಕೆ ಅರ್ಥ ಆಯ್ತು. ಇನ್ನ ಈಸಿ ಮಾಡ್ಬೋದು. ಓಕೆ, ಆಕ್ಚುಲಿ ಬೇರೆ ಏನೋ ಅನ್ಕೊಂಡಿದೆ, ಇನ್ನ ಈಸಿಯಾಗಿ ಹೇಳ್ಕೊಡ್ತೀನಿ. ನೋಡಿ, ಇದಿಷ್ಟನ್ನು ಮಾತ್ರ ಅಬ್ಸರ್ವ್ ಮಾಡಿ. ಇಲ್ಲಿ ಕಾಸ್ ಇದೆ, ಬಟ್ ಇಲ್ಲಿ ಏನು ಡಿನಾಮಿನೇಟರ್ ಇಲ್ಲ. ಸೊ LCM ಏನಾಗುತ್ತೆ, ಇಲ್ಲಿ ಕಾಸ್ ಎ ಆಗುತ್ತೆ. ಸೈನ್ ಸ್ಕ್ವೇರ್ ಎ ಇದೆ, ಸೈನ್ ಸ್ಕ್ವೇರ್ ಬರೀತೀವಿ. ಕಾಸ್ ಇಂಟು ಕಾಸ್ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಸೊ ಇದೆರಡು ಕೆಲಸ ಮುಗೀತಾ. LCM ತಗೊಳ್ಳೋದು ಅವಾಯ್ಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಸೈನ್ ಎ ಇದೆ, ಬರೀತೀನಿ ಅದನ್ನ. ಪ್ಲಸ್ ಸೈನ್ ಎ ಇದೆ, ಯಾಕಂದ್ರೆ ಸೈನ್ ಎ ಪಾಸಿಟಿವ್ ಇದೆ. ಪ್ಲಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಇದೆ. ಈಗ ನೋಡಿ, ನಾನು ಅಗೇನ್ ಎಲ್ಲದಕ್ಕೂ ನಾನು LCM ತಗೊಳ್ಳಲ್ಲ. ಈ ಪಾರ್ಟ್ ಮಾತ್ರ LCM ತಗೋತೀನಿ. ಏನ್ ಬರುತ್ತೆ ಅವಾಗ, ಸೈನ್, ಇವಾಗ ನೋಡಿ ಕಂಟಿನ್ಯೂಯಿಂಗ್ ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಇಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ 1 ಬೈ ಕಾಸ್ ಎ. ಪ್ಲಸ್ ಇಲ್ಲಿ ನಾನು ಇವಾಗ ಡಿನಾಮಿನೇಟರ್ ಸೈನ್ ಎ ಆಗುತ್ತೆ, ಮಲ್ಟಿಪ್ಲೈ ಮಾಡ್ಲೇಬೇಕು. ಸೊ ಇಲ್ಲೇನ್ ಬರುತ್ತೆ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಬರುತ್ತೆ. ನೋಡಿ, ಇಷ್ಟು ಮಾಡಿ ತಿರ್ಗಾ ನಾನು LCM ತಗೊಂಡ್ರೆ ತಿರ್ಗಾ ತಲೆನೋವು. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಏನು 1. ಸೊ ಇಲ್ಲೇನಿದೆ ಇವಾಗ 1 ಬೈ ಕಾಸ್ ಎ ಇದೆ, ಪ್ಲಸ್ ಇಲ್ಲಿ ತಿರ್ಗಾ 1 ಬರುತ್ತೆ ಬೈ ಸೈನ್ ಎ ಬರುತ್ತೆ. ವಾಟ್ ಇಸ್ 1 ಬೈ ಕಾಸ್ ಎ? 1 ಬೈ ಕಾಸ್ ಎ ಇಸ್ ಸೀಕೆಂಟ್ ಎ. ಪ್ಲಸ್ ವಾಟ್ ಇಸ್ 1 ಬೈ ಸೈನ್ ಎ? 1 ಬೈ ಸೈನ್ ಎ ಇಸ್ ಕೊಸೀಕೆಂಟ್ ಎ. ಚೆಕ್ ಮಾಡ್ಕೊಳ್ಳಿ, ಇದೇ ಇರಬೇಕು, 100% ಇದೇ ಇರಬೇಕು ನಿಮ್ಮ RHS. ನೋಡಿ, ಸೀಕೆಂಟ್ ಎ ಪ್ಲಸ್ ಕೊಸೀಕೆಂಟ್ ಅದೇ ಬಂದಿದೆ, ವಿಚ್ ಇಸ್ ಯೋರ್ RHS. ಅರ್ಥ ಆಯ್ತಲ್ವಾ? ಮಾತಾಡ್ತಾ ಮಾಡಿದ್ರೆ, ಅಂದ್ರೆ ನಿಮ್ ಜೊತೆ ಮಾತಾಡ್ಕೊಂಡು ಮಾಡಿದೆ ಅಂತಲ್ಲ, ನೀವು ಮ್ಯಾಥ್ಸ್ ನ ಯಾವಾಗ್ಲೂ ಅಷ್ಟೇ ಸೈಲೆಂಟ್ ಆಗಿ ಮಾಡಿದಷ್ಟು ಅದು ವೈಲೆಂಟ್ ಆಗಿರುತ್ತೆ. ನೀವು ಎಷ್ಟು ಜೋರಾಗಿ ಅದನ್ನ ಮಾತಾಡ್ಕೊಂಡು ನಿಮಗ್ ನೀವೇನೋ ಹೇಳ್ಕೊಡ್ತಾ ಇದೀರಾ ಅನ್ಕೊಂಡ್ ಮಾಡ್ತೀರಾ, ನೋಡಿ ಈಸಿ ಆಯ್ತು. ಆಕ್ಚುಲಿ ಬೇರೆ ಏನೋ ಮಾಡ್ಬೇಕಿತ್ತು, ಸ್ಟೆಪ್ಸ್ ಈಸಿ ಆಗೋಯ್ತು, ಜಸ್ಟ್ ಬಿಕಾಸ್ ಐ ವಾಂಟೆಡ್ ಟು ಎಕ್ಸ್ಪ್ಲೈನ್. ಓಕೆ, ಇಲ್ಲಿಗೆ ನಿಮ್ಮ ಪ್ರೂವಿಂಗ್ ಐಡೆಂಟಿಟೀಸ್ ಪ್ರಾಬ್ಲಮ್ ಮುಗಿಯುತ್ತೆ. ಆಲ್ಮೋಸ್ಟ್ 5 ಟೈಪ್ಸ್ ಅಂದ್ರೆ ನೀವು ಆಲ್ಮೋಸ್ಟ್ 20 to 22 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದೀರಾ. ಅಗೇನ್ ಸೆಗ್ರಿಗೇಟ್ ಮಾಡಿದೀನಿ, ಅದಕ್ಕೆ ಈಸಿ ಅನ್ಸಿರ್ಬೋದು. ಬಟ್ ಎಕ್ಸಾಮ್ ಅಲ್ಲಿ ಔಟ್ ಆಫ್ ದ 5 ಟೈಪ್ಸ್ ನಿಮಗೆ ಒಂದೇ ಒಂದು ಕ್ವೆಶನ್ ಬರುತ್ತೆ. ಸೊ ಏನ್ ಮಾಡ್ಬೇಕು, ನೀವು 5 ಟೈಪ್ಸ್ ನೋಡಿದ್ರ, ನಿಮ್ LB ಓಪನ್ ಮಾಡಿ, ಪ್ರೂವಿಂಗ್ ಇರುತ್ತೆ. ಪ್ರೂವಿಂಗ್ ನೋಡ್ಬಿಟ್ಟು ಇದು ಯಾವ ಟೈಪು, ನೆಕ್ಸ್ಟ್ ಯಾವ ಟೈಪು, ಈ ಟೈಪ್ ಅಲ್ಲಿ ಏನ್ ಸ್ಟೆಪ್ ಮಾಡುವ. ಅಟ್ಲೀಸ್ಟ್ ನೀವು ಫಸ್ಟ್ 2 ಸ್ಟೆಪ್ಸ್ ನ ನೀವು ಮೆಂಟಲಿನೇ ಮಾಡ್ತಿದ್ದೀರಾ ಅಂದ್ರೆ ಯು ಹ್ಯಾವ್ ಬಿಕಮ್ ಎಕ್ಸ್ಪರ್ಟ್ ಇನ್ ಪ್ರೂವಿಂಗ್. ನಾನು ಕರೆಕ್ಟ್ ಆಗಿ ನಿಮ್ಗೆ ಏನಂತಾರೆ, ನನ್ನ ಹೆಲ್ಪ್ ನೀವು ಕರೆಕ್ಟ್ ಆಗಿ, ನನ್ನ ಹೆಲ್ಪ್ ಅಂತ ಹೇಳ್ಬಾರ್ದು, ಈ ವಿಡಿಯೋ ಕರೆಕ್ಟ್ ಆಗಿ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಓಕೆ, ನೆಕ್ಸ್ಟ್ ವಿಡಿಯೋ ನಾನು ಸರ್ಕಲ್ಸ್ ಮೇಲೆ ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ಅದು ತುಂಬಾ ಇರಿಟೇಟಿಂಗ್ ಚಾಪ್ಟರ್. ಯಾವ್ದು ಇರಿಟೇಟ್ ಆಗುತ್ತೆ ಫಸ್ಟ್ ಅದನ್ನ ಅಪ್ಲೋಡ್ ಮಾಡ್ಬಿಡ್ತೀನಿ. ಗಾಟ್ ಇಟ್? ಐ ಹೋಪ್ ಯುವರ್ ಎಕ್ಸಾಮ್ ಪ್ರಿಪರೇಷನ್ಸ್ ಆರ್ ಗೋಯಿಂಗ್ ಆನ್ ವೆಲ್, ಅಂಡ್ ನಾನು ಆದಷ್ಟು ಕಾಂಟ್ರಿಬ್ಯೂಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ. ಓಕೆ, ಇದನ್ನ ಆದಷ್ಟು 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇದನ್ನ ಕಳಿಸಿ ಶೇರ್ ಮಾಡಿ. ಅಂಡ್ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಬೇಡ್ಕೊಳ್ಳಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ, ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದು 5 ಜನಕ್ಕೆ ಕಳಿಸಿ. ಓಕೆ, ಸರ್ಕಲ್ಸ್ ಅಪ್ಲೋಡ್ ಮಾಡಿದ ತಕ್ಷಣ ಗೊತ್ತಾಗಬೇಕು ಅಂದ್ರೆ ನೋಟಿಫಿಕೇಶನ್ ಅಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ವಿ ಆರ್ ಆಲ್ ಇನ್ ದಿಸ್ ಟುಗೆದರ್. ನಿಮ್ ತರನೇ ಸುಮಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ, ನಥಿಂಗ್ ಟು ವರಿ, ಭಯ ಪಡುವಂತದ್ದು ಏನೂ ಇಲ್ಲ. ಓಕೆ, ಸ್ಟೇ ಟ್ಯೂನ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ. ವಿಲ್ ಮೀಟ್ ಬ್ಯಾಕ್ ಆಸ್ ಸೂನ್ ಆಸ್ ಪಾಸಿಬಲ್.